ಹಾಯ್ ಫ್ರೆಂಡ್ಸ್, ಇದು ಟಿ ಇ ಟಿಗೆ ಸಂಬಂಧಪಟ್ಟಂತೆ ನನ್ನ ಮೂರನೇ ವಿಡಿಯೋ. ಸೊ ಹಳೆ ವಿಡಿಯೋ ಬಂದುಬಿಟ್ಟು ಹಳೆ ಕ್ವಶನ್ ಪೇಪರು, ಐ ಥಿಂಕ್ 2019 ಲಾಸ್ಟ್ ಇಯರ್ ಟಿ ಇ ಟಿ ಕ್ವಶನ್ ಪೇಪರ್ ಅನಿಸುತ್ತೆ. ಬಿ ಎಡ್ ಟಿ ಇ ಟಿದು ನಾನೇನು ಮಾಡಿದ್ದೆ, ಮ್ಯಾಥಮೆಟಿಕ್ಸ್ದು ಕೀ ಆನ್ಸರ್ ಮಾತ್ರ ಹಾಕಿದ್ದೆ, ಅದರಲ್ಲಿ ಸೊಲ್ಯೂಷನನ್ನು ಎಕ್ಸ್ಪ್ಲೇನ್ ಮಾಡಿರಲಿಲ್ಲ. ಸೊ ನೆಕ್ಸ್ಟು ಡಿ ಎಡ್ ಟಿ ಇ ಟಿ ಅಂದರೆ ಪೇಪರ್ ಫಸ್ಟು ಮ್ಯಾಥಮೆಟಿಕ್ಸ್ ಓರಿಯೆಂಟೆಡ್ ಸೊಲ್ಯೂಷನ್ಸನ್ನು ನಾನು ಆಲ್ರೆಡಿ ಇದೇ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಾದರೆ ನೀವು ಪ್ಲೇಲಿಸ್ಟಲ್ಲಿ ನೋಡ್ಕೋಬೋದು. ಯಾಕಂದರೆ ತುಂಬ ಜನ ಬಿ ಎಡ್ ಟಿ ಇ ಟಿ ಅಟೆಂಡ್ ಮಾಡಿರೋರು ಕೂಡ ಡಿ ಎಡ್ ಟಿ ಇ ಟಿನೂ ಕೂಡ ಅಟೆಂಡ್ ಮಾಡಿರ್ತೀರ. ಇನ್ ಕೇಸ್ ನೀವು ಅಟೆಂಡ್ ಮಾಡಿಲ್ಲ ಅಂದರೆ ಅಟೆಂಡ್ ಮಾಡಿರೋರಿಗೆ ತಿಳಿಸ್ಕೊಡಿ. ಯಾಕಂದರೆ ನಾವು ಎಕ್ಸಾಕ್ಟ್ ಆನ್ಸರ್ಸನ್ನು ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ, ಮತ್ತು ಅದಕ್ಕೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತಲೂ ಕೂಡ ಐಡಿಯಾನ ಕೊಡ್ತಾ ಹೋಗ್ತೀನಿ ನನಗೆ ಗೊತ್ತಿರೋ ಮಟ್ಟಿಗೆ. ಅದರಿಂದ ನೀವು ನೆಕ್ಸ್ಟ್ ಎಕ್ಸಾಮಿನೇಷನ್ ಫೇಸ್ ಮಾಡುವಾಗಲೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡು ಆನ್ಸರ್ನ ಬರಿಬೋದು. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮಗೇನಾದರೂ ಇದು ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಮತ್ತು ನೋಟಿಫಿಕೇಷನ್ ಬೆಲ್ನ ಒತ್ತೋದ್ರ ಮೂಲಕ ನಮ್ಮ ನೆಕ್ಸ್ಟ್ ವೀಡಿಯೋಸ್ಗಳು ಬಂದರೆ ಹಾಕಿದ್ರೆ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಸ್ಟು ಬರುತ್ತೆ. ನಾವಿಲ್ಲಿ ಯಾವುದೇ ಕಾರಣಕ್ಕೂ ಟೈಮ್ ಪಾಸ್ ಮಾಡೋದಾಗಲಿ ಯಾವುದೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಲ್ಲ. ನಾವೆಲ್ಲ ಎಜುಕೇಷನ್ ಪರ್ಪಸ್ ವೀಡಿಯೋಸ್ಗಳನ್ನ ಮಾತ್ರ ಅಪ್ಲೋಡ್ ಮಾಡ್ತೀವಿ. ನಿಮಗೇನಾದರೂ ನಿಮ್ಮ ಅನಿಸಿಕೆಗಳಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದ್ರ ಮೇಲೆ ವೀಡಿಯೋ ಮಾಡಿ, ಈ ಕಾನ್ಸೆಪ್ಟ್ ಮೇಲೆ ವೀಡಿಯೋ ಮಾಡಿ ಅಂತ ಏನಾದರೂ ಡಿಮ್ಯಾಂಡ್ ಮಾಡೋದಾದರೆ ಸೊ ದಯವಿಟ್ಟು ಕಾಮೆಂಟ್ ಹಾಕ್ಬೋದು. ಬಟ್ ನಾವು ಮುಂದಿನ ವೀಡಿಯೋಗಳಲ್ಲಿ ಹಳೆ ಓಲ್ಡ್ ಕ್ವಶನ್ ಪೇಪರ್ಸು ಅಂದರೆ ಜಿ ಪಿ ಎಸ್ ಟಿ ಆರಿಗೆ ಸಂಬಂಧಪಟ್ಟಿದ್ದು ಅಥವಾ ಡಿ ಎಡ್ ಟಿ ಇ ಟಿ ಮತ್ತು ಬಿ ಎಡ್ ಟಿ ಇ ಟಿಗೆ ಸಂಬಂಧಪಟ್ಟಂಥ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳು ನಮ್ಮ ಚಾನಲ್ ಮೂಲಕ ಬರ್ತಾ ಹೋಗ್ತವೆ. ಆದ ಕಾರಣ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಇದರಿಂದ ನಿಮಗೂ ಹೆಲ್ಪ್ ಆಗುತ್ತೆ, ನನಗೂ ಕೂಡ ನಾಲೆಡ್ಜಿಗೆ ಹೆಲ್ಪ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ದುಡ್ಡಿಗೋಸ್ಕರನೋ ಅಥವಾ ಇನ್ನೊಂದಕ್ಕೋಸ್ಕರನೋ ಮಾಡ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಸೊ ಇದರಲ್ಲೂ ಕೂಡ ಏನಾದರೂ ಒಂದು ಮಾಡೋಣ ಅಂತ ನಾನು ಆಲ್ರೆಡಿ ನನ್ನ ಬಗ್ಗೆ ಫಸ್ಟ್ ವೀಡಿಯೋದಲ್ಲಿ ಡಿ ಎಡ್ ಟಿ ಇ ಟಿ ಮಾಡುವಾಗ ನಾನು ಏನು ವರ್ಕ್ ಮಾಡ್ತೀನಿ ಎಲ್ಲ ಹೇಳ್ಕೊಂಡಿದ್ದೀನಿ, ಮತ್ತು ಅದು ಹೇಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಆ ವಿಡಿಯೋನ ಶುರು ಮಾಡೋಣ, ಯಾಕಂದರೆ ತುಂಬ ಕ್ವಶನ್ಗಳಿದ್ದಾವೆ. ಅದಕ್ಕೋಸ್ಕರ ಮುಂದಿನ ವೀಡಿಯೋಸ್ಗಳಲ್ಲಿ ಮಾಡ್ತಾ ನಮ್ಮ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ದಯವಿಟ್ಟು ನೀವು ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ. ಸೊ ಈಗ ಮೊದಲನೇ ಕ್ವಶನಿಗೆ ಹೋಗೋಣ. ಸೊ ಇದು ಪೇಪರ್ ಸೆಕೆಂಡ್. ಸೊ ಅಂದರೆ ಇಲ್ಲಿ ಆನ್ಸರ್ಸ್. ಸೊ ಪೇಪರ್ ಸೆಕೆಂಡಿನ ಫಸ್ಟ್ ಕ್ವಶನ್ನು ಮ್ಯಾಥಮೆಟಿಕ್ಸಲ್ಲಿ ನೀವು ಇಲ್ಲಿ ನೋಡ್ಬೋದು. in the expansion 4p minus 3q whole square the numerical coefficient of pq is. ಸೊ ನೀವು ನೋಡ್ಬೋದು ಇಲ್ಲಿ ಪಿ ಕ್ಯೂನೇ ಇಲ್ಲ, ಬಟ್ ಆದರೆ ಅವರೊಂದು ಐಡಿಯಾ ಕೊಟ್ಟಿದ್ದಾರೆ, ಎಕ್ಸ್ಪ್ಯಾಂಡ್ ಮಾಡಿ, ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಫಸ್ಟು. ಸೊ ಇದು ಯಾವ ಫಾರ್ಮಲ್ಲಿದೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ನ ಎಕ್ಸ್ಪ್ಯಾಂಡ್ ಮಾಡಿದ್ದೆ ಆದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಸೊ ಈ ಸೂತ್ರದ ಪ್ರಕಾರ ಮಾಡೋದಾದರೆ ಅಥವಾ ಈ ಐಡೆಂಟಿಟಿನ ಯೂಸ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡೋದಾದರೆ ಸೊ ಏನಾಗುತ್ತೆ, 4p ಹೋಲ್ ಸ್ಕ್ವೇರ್ ಪ್ಲಸ್ 3q, ನೀವು ಡೈರೆಕ್ಟಾಗೆ ಬರ್ಕೋಬೋದು ಗೊತ್ತಿರೋರು, ಮೈನಸ್ 2 ಇಂಟು 4p ಇಂಟು 3q, ಮೈನಸ್ 3q ಅಂತ ಬರೀಬಾರ್ದು, 16p ಸ್ಕ್ವೇರ್ ಪ್ಲಸ್ 9q ಸ್ಕ್ವೇರ್ ಮೈನಸ್ 2 4 8, 8 3 24pq. ಈಗ ನೋಡಿ, ದ ಕೋಎಫಿಷಿಯಂಟ್ ಆಫ್ ಪಿ ಕ್ಯೂ ಈಸ್ ಮೈನಸ್ 24. ಹಾಗಾದರೆ ಉತ್ತರ ಯಾವುದು ಇದಕ್ಕೆ, ಮೈನಸ್ 24 ಈಸ್ ದ ರೈಟ್ ಆನ್ಸರ್. ಸೊ ನಾವು ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಮೂವಿಂಗ್ ಆನ್ ನೆಕ್ಸ್ಟ್ ಕ್ವಶನ್. ಸೊ ದಟ್ ಕ್ವಶನ್ ಈಸ್ 92nd ಕ್ವಶನ್, ಅಂದರೆ 92ನೇ ಕ್ವಶನ್ನು. ದ ಸಮ್ ಆಫ್ ಟೂ ನಂಬರ್ಸ್ ಈಸ್ 2490. ಸೊ ಇಲ್ಲಿ ಯಾವುದೇ ಎರಡು ಸಂಖ್ಯೆಗಳನ್ನು ಕೂಡಿಸಿದ್ರೆ 2490 ಬರುತ್ತಂತೆ. ಇಫ್ 6.5% ಆಫ್ ಒನ್ ನಂಬರ್ ಈಸ್ ಈಕ್ವಲ್ ಟು 8.5% ಆಫ್ ದ ಅದರ್ ದೆನ್ ದ ನಂಬರ್ಸ್ ಆರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು, ಯಾಕಂದರೆ ಕನ್ಫ್ಯೂಸ್ ಮಾಡುತ್ತೆ, ತುಂಬ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗೋಂಥ ಕ್ವಶನ್ ಇದು. ಏನಕ್ಕಪ್ಪ ಕನ್ಫ್ಯೂಸ್ ಆಗುತ್ತೆ ಅಂದರೆ, ನೀವು ಇಲ್ಲಿ ಜಸ್ಟ್ ಆನ್ಸರ್ ನೋಡ್ತಾ ವೆರಿಫೈ ಮಾಡ್ಬೋದು. ಇಲ್ಲಿ ಯಾವುದೇ ಸೆಟ್ ಆಫ್ ನಂಬರ್ಸ್ ನೋಡಿದ್ರೂ ಕೂಡ ನೀವು ಆ್ಯಡ್ ಮಾಡಿದ್ರೆ ನಿಮಗೆ 2490 ಬರುತ್ತೆ. ಹಾಗಾಗಿ ನಿಮಗೆ ಇದು ಆನ್ಸರ್ ಅಂತ ಡೌಟ್ ಬರುತ್ತೆ. ಹಾಗಾಗಿ ಅವರೊಂದು ಹಿಂಟ್ ಕೊಟ್ಟಿದ್ದಾರೆ, ಏನು, ಮೊದಲನೇ ನಂಬರ್ನ 6.5%, ಎರಡನೇ ನಂಬರ್ನ 8.5%ಗೆ ಈಕ್ವಲ್ ಆಗಿರುತ್ತೆ. ಹಾಗಾದರೆ ನೀವೇನು ಮಾಡಬೇಕು, ಒಂದೊಂದನ್ನೇ ಪಿಕ್ ಮಾಡಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನ ಅಪ್ಲೈ ಮಾಡ್ಬೋದು, ಅಥವಾ ನಿಮಗೆ ಯಾವುದಾದ್ರೂ ಬೆಟರ್ ಮೆಥಡ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನ ಯೂಸ್ ಮಾಡ್ತೀನಿ. ಯಾವ ರೀತಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂದರೆ, ಸೊ ಫಸ್ಟ್ ಆಪ್ಷನ್ ತಾಣ್ತೀನಿ. ಆಪ್ಷನ್ 1ನಲ್ಲಿ 1412
ಆ್ಯಂಡ್ 1078 ಇದೆ. ಸೊ ಇದಕ್ಕೆ ಟ್ರಯಲ್ ಆ್ಯಂಡ್ ಎರರ್ ಆದರೆ ಇದರ 6.5% ಆ್ಯಂಡ್ ಇದರ 8.5% ಎರಡು ಕೂಡ ಈಕ್ವಲ್ ಆಗಿದ್ರೆ ಮಾತ್ರ ಇದು ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಾಗಿಲ್ಲ ಅಂದರೆ ಇನ್ನೊಂದನ್ನೇ ಟ್ರೈ ಮಾಡಬೇಕು. ಯಾವ ಥರ ಫೈಂಡ್ ಔಟ್ ಮಾಡೋದಂದರೆ 6.5% ಅಂದರೆ ನಮಗೆ ತಟ್ಟನ ಗೊತ್ತಾಗುತ್ತೆ 100 ಜೊತೆ ಕಂಪೇರ್ ಮಾಡಬೇಕಂತ. 1412 ಇಲ್ಲಿ 8.5 ಅಂದ ತಕ್ಷಣ ನಮಗೆ ಗೊತ್ತಾಗುತ್ತೆ 100 ಜೊತೆ ಕಂಪೇರ್ ಮಾಡಬೇಕು ಅಂತ 1078. ಡೈರೆಕ್ಟಾಗಿ ಬರಿಬೋದು 6.5 ಇಂಟು 14.12 ಇಲ್ಲಿ 8.5 ಇಂಟು 10.78, ಯಾಕೆಂದರೆ ಡಿನಾಮಿನೇಟರ್ಲಿ 100 ಇದೆ ಅದಕ್ಕೋಸ್ಕರ. ಸೊ ನೀವು ಮಲ್ಟಿಪ್ಲೈ ಮಾಡಿ ನೋಡಿ. ಸೊ ಇವೆರಡನ್ನೂ ಕೂಡ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಮಲ್ಟಿಪ್ಲಿಕೇಶನ್ ಎಲ್ಲರಿಗೂ ಬರುತ್ತೆ, ಹಾಗಾಗಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. 91.715 ಬರುತ್ತೆ. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿ ನೋಡಿದಾಗ 91.715 ಬರುತ್ತೆ. ಸೊ ಹಾಗಾದರೆ ಅವ್ರು ಕೊಟ್ಟಿರೋ ಹಿಂಟ್ ಪ್ರಕಾರ 1412 ಆ್ಯಂಡ್ 1078 ಆರ್ ದ 2 ರಿಕ್ವೈರ್ಡ್ ನಂಬರ್ಸ್ ಆಸ್ ವೆಲ್ ಆಸ್ ಇಟ್ಸ್ ಆನ್ಸರ್. ಬೇಕಾದರೆ ನೀವು ರಿಮೈನಿಂಗ್ 3ಗೂ ಕೂಡ ಅಪ್ಲೈ ಮಾಡಿ ನೋಡ್ಬೋದು. ಅದು ಯಾವುದಕ್ಕೂ ಕೂಡ 6.5% ಆಫ್ ಫಸ್ಟ್ ನಂಬರ್ ಆ್ಯಂಡ್ 8.5% ಆಫ್ ಸೆಕೆಂಡ್ ನಂಬರ್ ಈಕ್ವಲ್ ಆಗಲ್ಲ. ಸೊ ಹಾಗಾಗಿ ಇದರ ಆನ್ಸರ್ ಏನು? ಫಸ್ಟ್ ಆಪ್ಷನ್ನು. ಅದರ ಆನ್ಸರು 1412 ಮತ್ತು 1078. ಸೊ ನೆಕ್ಸ್ಟ್ 93rd ಕ್ವಶನಿಗೆ ಹೋಗೋಣ. ದ ಡಿನಾಮಿನೇಟರ್ ಆಫ್ ದ ಫ್ರ್ಯಾಕ್ಷನ್ ಈಸ್ ಗ್ರೇಟರ್ ದ್ಯಾನ್ ಇಟ್ಸ್ ನ್ಯೂಮರೇಟರ್. ಸೊ ಫಸ್ಟ್ ಇಲ್ಲಿ ನ್ಯೂಮರೇಟರ್ನು ಕೊಟ್ಟಿಲ್ಲ, ಡಿನಾಮಿನೇಟರ್ನು ಕೊಟ್ಟಿಲ್ಲ. ಸೊ ನ್ಯೂಮರೇಟರ್, ಲೆಟ್ ದ ನ್ಯೂಮರೇಟರ್ ಬಿ ಎ ಆ್ಯಂಡ್ ಡಿನಾಮಿನೇಟರ್ ಬಿ ಬಿ ಅಂತಲೇ ಅನ್ಕೊಳ್ಳೋಣ. ಬಟ್ ನಮಗೆ ಡಿನಾಮಿನೇಟರ್ನ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಡಿನಾಮಿನೇಟರ್ ಆಫ್ ಎ ಫ್ರ್ಯಾಕ್ಷನ್ ಈಸ್ ಗ್ರೇಟರ್ ದ್ಯಾನ್ ಇಟ್ಸ್ ನ್ಯೂಮರೇಟರ್ ಬೈ 11. ನ್ಯೂಮರೇಟರ್ಗೆ 11 ಆ್ಯಡ್ ಮಾಡಿದಾಗ ಬರೋ ಅಂಥ ಆನ್ಸರೇ ಡಿನಾಮಿನೇಟರ್ ಆಗಿರುತ್ತಂತೆ. ಸೊ ನೌ ದ ಒರಿಜಿನಲ್ ಫ್ರ್ಯಾಕ್ಷನ್ ಈಸ್ ಎ ಬೈ ಬಿ. ಸೊ ದಿಸ್ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಎ ಪ್ಲಸ್ 11. ಈಗ ಅರ್ಥ ಆಯ್ತಾ ನಿಮಗೆ? ಎ ಬೈ ಬಿ ಅನ್ನೋದು ಒರಿಜಿನಲ್ ಫ್ರ್ಯಾಕ್ಷನು. ಎ ಅಂದರೆ ನ್ಯೂಮರೇಟರು, ಬಿ ಅಂದರೆ ಡಿನಾಮಿನೇಟರು. ಆದರೆ ಬಿ ಯಾವುದಕ್ಕೆ ಈಕ್ವಲ್ ಆಗುತ್ತಂತೆ? ನ್ಯೂಮರೇಟರ್ ವ್ಯಾಲ್ಯೂಗೆ 11 ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೋ ಅದಕ್ಕೆ ಈಕ್ವಲ್ ಆಗುತ್ತಂತೆ. ಹಾಗಾಗಿ ಎ ಬೈ ಬಿ ಏನಾಗುತ್ತೆ? ಎ ಬೈ ಎ ಪ್ಲಸ್ 11 ಆಗುತ್ತೆ. ನೆಕ್ಸ್ಟ್ ಮುಂದೆ ಹೋಗೋಣ. ಇಫ್ 8 ಈಸ್ ಆ್ಯಡೆಡ್ ಟು ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಸೊ ಇಲ್ಲಿ 8 ಅನ್ನೋ ಅಂಕಿನ ಬೋತ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇಟ್ ಬಿಕಮ್ಸ್ 3/4. ಅದೇನಾಗುತ್ತಂತೆ? 3/4ಗೆ ಈಕ್ವೇಟ್ ಆಗುತ್ತಂತೆ. ಹಾಗಾದರೆ ಮಾಡಿ ನೋಡೋಣ ಎ ವ್ಯಾಲ್ಯೂ ಏನು ಬರುತ್ತೆ ಅಂತ. ಎ ಪ್ಲಸ್ 8 ಡಿವೈಡ್ ಬೈ ಎ ಪ್ಲಸ್ 11 ಪ್ಲಸ್ 8 19 ಈಸ್ ಈಕ್ವಲ್ ಟು 3/4. ಸೊ ನೀವು ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೇ ಆದರೆ 4ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ 4a ಪ್ಲಸ್ 32 ಈಸ್ ಈಕ್ವಲ್ ಟು 3a ಪ್ಲಸ್, ಸೊ 19 3s, ಸೊ 19 3s 57 ರೈಟ್. ಸೊ ಇಲ್ಲಿ 57 ಬರುತ್ತೆ. ಸೊ ನೀವೀಗ ಟ್ರಾನ್ಸ್ಪೋಸ್ ಮಾಡಿ 3a ಈ ಕಡೆ ಹಾಕಿದ್ರೆ ಎ ಬರುತ್ತೆ. 57 ಮೈನಸ್ 32 ಬರುತ್ತೆ. ಸೊ ಎ ಇಸ್ ಈಕ್ವಲ್ ಟು ಆನ್ಸರ್ ಎಷ್ಟು ಬಂತು ಇಲ್ಲಿ? ಎ ವ್ಯಾಲ್ಯೂ 25 ಬರುತ್ತೆ ಎ ವ್ಯಾಲ್ಯೂ. ಸೊ 57 ಮೈನಸ್ 32, 57ಅಲ್ಲಿ 32 ಹೋದರೆ ಎಷ್ಟು ಬರುತ್ತೆ? 25 ಆನ್ಸರ್ ಬರುತ್ತೆ. ಈಗ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಇಲ್ಲಿ ಬಿ ಅಂದರೆ ಏನು? ಎ ಪ್ಲಸ್ 11 ಒರಿಜಿನಲ್ ಫ್ರ್ಯಾಕ್ಷನಲ್ಲೇ ಡಿನಾಮಿನೇಟ್ರು ಎ ಪ್ಲಸ್ 11 ಇದೆ. 25 ಪ್ಲಸ್ 11 ಈಸ್ ಈಕ್ವಲ್ ಟು 36. ಸೊ ದ ರಿಕ್ವೈರ್ಡ್ ಫ್ರ್ಯಾಕ್ಷನ್ ಎ ಬೈ ಬಿ ಈಸ್ 25/36. ಸೊ ಹಾಗಾದರೆ ಆಪ್ಷನ್ 3 ಈಸ್ ಕರೆಕ್ಟ್ ಆನ್ಸರ್. ದಟ್ ಆನ್ಸರ್ ಈಸ್ 25/36. ಗೊತ್ತಾಯ್ತಾ? ಸೊ ಈಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನು 93ನೇ ಕ್ವಶನು. ಸೊ 94ನೇ ಕ್ವಶನು. ಸೊ ಈ ಕ್ವಶನು ಕೂಡ ಅಷ್ಟೇ ತುಂಬ ಸಿಂಪಲ್ ಇದೆ. ದ ವ್ಯಾಲ್ಯೂ ಆಫ್ ಸ್ಕ್ವೇರ್ ರೂಟ್ ಆಫ್ 6 ಪ್ಲಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 6 ನೀವು ಜಸ್ಟ್ ನೋಡ್ಬೋದು ಇಲ್ಲಿ, ಆ್ಯಂಡ್ ಸೊ ಆನ್ ಇನ್ಫಿನಿಟಿ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವಶನು ತುಂಬ ಎಕ್ಸಾಮ್ಸಲ್ಲಿ ನೋಡ್ತೀವಿ. ಬ್ಯಾಂಕಿಂಗ್ ಎಕ್ಸಾಮಲ್ಲೂ ನೋಡ್ತೀವಿ, ಅಥವಾ IBPS ಎಕ್ಸಾಮ್, ಅದೇ ಎರಡು ಒಂದೇ ಅಲ್ವಾ. ಸೊ ಆ ಥರ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನಾವು ತುಂಬ ನೋಡ್ತಾ ಹೋಗ್ತೀವಿ ಈ ಥರ ಕ್ವಶನ್ಸ್ಗಳನ್ನ. ಯಾವ ಥರ ಸಾಲ್ವ್ ಮಾಡೋದಂತ ಗೊತ್ತೇ ಇರಲ್ಲ. ಎಲ್ಲರೂ ನೋಡ್ತೀರಾ, ಇದು ಈ ಥರ ಕ್ವಶನ್ಸ್ಗಳನ್ನ ತಿಳ್ಕೊಬೇಕು ಅಂತ ಅನ್ಕೊಂತೀರಾ, ಆದರೆ ಕೂಡ ಟ್ರೈ ಮಾಡಲ್ಲ ಯಾರು ಕೂಡ. ಒಂದು ದಿವಸ ನೋಡ್ತೀರಾ, ಅದಕ್ಕೆ ಯಾರು ಆನ್ಸರ್ ಹೇಳಿದ್ರೆ ಅದನ್ನೇ ಫೈನಲ್ ಮಾಡ್ತೀರಾ, ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅದನ್ನು ಅಭ್ಯಾಸ ಮಾಡೋದೇ ಇಲ್ಲ. ಸೊ ಇಲ್ಲಿ ನೋಡಿ, ತುಂಬ ಈಸಿ ಮೆಥಡ್ ಹೇಳ್ಕೊಡ್ತೀನಿ ಒಂದು. ಸೊ ಈಗ ಇದು ಏನು ಅಂತ ನಮಗೆ
ಗೊತ್ತಿಲ್ಲ ತಾನೆ. ಹಾಗಾಗಿ ನೀವೇನು ಮಾಡಿ, ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 6 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 6 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 6 ಆ್ಯಂಡ್ ಸೊ ಆನ್ ಇನ್ಫಿನಿಟಿ ಅಂತ ಬರ್ಕೊಳ್ಳಿ. ಹೌದಾ, ಏನಾದರೂ ಕೊಡಲಿ ಈ ಪ್ಯಾಟರ್ನಲ್ಲಿ ಯಾವುದೇ ಕ್ವಶನ್ ಕೊಟ್ಟರು ಸೇಮ್ ಮೆಥಡ್, ಏನು ಚೇಂಜ್ ಮಾಡಿಬಿಡಿ. ತುಂಬ ಈಸಿ ಮೆಥಡು, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಯಾವುದನ್ನು ಸ್ಕಿಪ್ ಮಾಡ್ದಂಗೆ. ಏನಕ್ಕಂದರೆ ಇವೆಲ್ಲ ಸೊಲ್ಯೂಷನ್ಸು ನೆಕ್ಸ್ಟ್ GPSTR ಮತ್ತು ಅನದರ್ CET ಅಥವಾ TETಗಳಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ನ ಆದಷ್ಟು ಸ್ಕಿಪ್ ಮಾಡ್ದಲೇ ನೋಡೋದು ತುಂಬ ಒಳ್ಳೆಯದು. ಸೊ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಈಗ ಜಸ್ಟ್ ಅಬ್ಸರ್ವ್ ಮಾಡಿ, ಈ ಸ್ಕ್ವೇರ್ನ ಅಥವಾ ಈ ಸ್ಕ್ವೇರ್ ರೂಟ್ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ, ಸ್ಕ್ವೇರ್ ಆಗಿ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ಮಾತ್ರ ಸ್ಕ್ವೇರ್ ರಿಮೂವ್ ಮಾಡಿದ್ದೀರ ಅಂದರೆ RHS ಏನಾಗುತ್ತೆ, RHS ವಿಲ್ ಬಿಕಮ್ಸ್ 6 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 6 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 6 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 6 ಆ್ಯಂಡ್ ಸೊ ಆನ್. ಹೌದಾನೆ, ಆ್ಯಂಡ್ ಸೊ ಆನ್ ಹಾಕಿದ್ದೀನಿ ಅಂದರೆ ಇನ್ಫೈನೈಟ್ಲಿ ಮೆನಿ ರೂಟ್ 6ಗಳು ಇರ್ತವೆ. ಅದರ ಅರ್ಥ ಮಾಡ್ಕೊಳ್ರಿ. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 6. ಈಗ ಜಸ್ಟ್ ಇದನ್ನು ಅಬ್ಸರ್ವ್ ಮಾಡಿ, ಇದನ್ನು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ತಗೊಂಡಿರೋ ಥರ ಅದು ಕೂಡ ಎಕ್ಸ್ಗೆ ಈಕ್ವಲ್ ಆಗ್ತಿದೆ. ಪ್ಲಸ್ ಈ ಜಾಗದಲ್ಲಿ ನಾವು ಎಕ್ಸ್ ಅಂತ ತಗೋಬೋದಾ? ಎಸ್, ಅಫ್ಕೋರ್ಸ್ ದಟ್ ಈಸ್ ಈಕ್ವಲ್ ಟು ಎಕ್ಸ್. ಈಗ ನೋಡಿ, ಟ್ರಾನ್ಸ್ಪೋಸ್ ಎಕ್ಸ್ ಆ್ಯಂಡ್ 6 to LHS, then you get x square minus x minus 6 is equal to 0. By using splitting middle term, you can easily find out the values of x. x ನ ಬೆಲೆಯನ್ನು ಈಸಿಯಾಗಿ ಕಂಡುಹಿಡಿಯಬಹುದು ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡೋದ್ರ ಮೂಲಕ. ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2x minus 6 is equal to 0. So x into x minus 3 ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 3. ಈಗ ಆನ್ಸರ್ ಗೊತ್ತಾಯಿತು ಅಂತ ಅನ್ಕೊತೀನಿ. ಸೊ ಇಲ್ಲಿ ಆನ್ಸರ್ ಎಷ್ಟು, ಎಕ್ಸ್ ಇಸ್ ಈಕ್ವಲ್ ಟು 3 ಸರಿಯಾದ ಉತ್ತರ. ಸೊ ಆಪ್ಷನ್ ಎ ಅಥವಾ ಆಪ್ಷನ್ 1 ಈಸ್ ಕರೆಕ್ಟ್ ಆನ್ಸರ್. ಇದೇ ಮೆಥಡನ್ನು ಎಲ್ಲ ಕ್ವಶನ್ಗೂ ಅಪ್ಲೈ ಮಾಡಿ. ಈ ರೀತಿ ಕ್ವಶನ್ಗಳಿಗೆ ಕೆಲವೊಂದು ಸರಿ ರೂಟ್ 72 ಅಂತ ಕೇಳ್ತಿರ್ತಾರೆ. ಸೊ ಹಾಗಾಗಿ ಆ ಎಲ್ಲ ಕ್ವಶನ್ಗಳಿಗೂ ಕೂಡ ನೀವು ಇದೇ ಪ್ಯಾಟ್ರನ್ನ ಅಟೆಂಡ್ ಮಾಡ್ಬೋದು. ಸೊ ಇದು ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ಮಾಡೋದ್ರ ಬದಲು ಇನ್ನೂ ಶಾರ್ಟ್ಕಟ್ ಮೆಥಡ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇದ್ದಾವೆ, ಬಟ್ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ 95ನೇ ಕ್ವಶನಿಗೆ ಬಂದರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನು. 1 ರೂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್. ಫಸ್ಟ್ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಬರೆದ್ಬಿಡ್ತೀನಿ. 2x ಸ್ಕ್ವೇರ್ ಮೈನಸ್ kx ಪ್ಲಸ್ 4 ಈಸ್ ಈಕ್ವಲ್ ಟು 0. ಸೊ 1 ರೂಟ್ ಈಸ್, ನಾವಿಲ್ಲಿ ಎಮ್ ಆ್ಯಂಡ್ ಎನ್ ಅನ್ನು ರೂಟ್ಸ್ ಅಂತ ಅನ್ಕೊಳ್ಳೋಣ. ಸೊ ರೂಟ್ ಅಂತ ಬರ್ಕೊಳ್ರಿ, ಈಸ್ ಈಕ್ವಲ್ ಟು 2. ಸೊ ಇದೇ ಸೊಲ್ಯೂಷನ್ ಇದ್ರದ್ದು. ದ ವ್ಯಾಲ್ಯೂ ಆಫ್ ಕೆ ತುಂಬ ಈಸಿ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡೋದು. ಸೊ ಯಾವುದೇ ಸೊಲ್ಯೂಷನ್ ಅಥವಾ ಯಾವುದೇ ರೂಟನ್ನು ರೆಸ್ಪೆಕ್ಟಿವ್ ಪಾಲಿನಾಮಿಲ್ಗೆ ಅಪ್ಲೈ ಮಾಡಿದ್ರೆ ಅದು ಓವರ್ ಆಲ್ ಪಾಲಿನಾಮಿಲ್ ಏನಾಗುತ್ತೆ, 0 ಆಗುತ್ತೆ ಅಂತ ಗೊತ್ತಿದೆ. ಸೊ ನೀವು ಜಸ್ಟ್ 2ನ ವೇರಿಯಬಲ್ ಪ್ಲೇಸಲ್ಲಿ ಅಪ್ಲೈ ಮಾಡಿ, ನಿಮಗೆ ಆನ್ಸರ್ ಸಿಗುತ್ತೆ. 2 ಇಂಟು 2 ಸ್ಕ್ವೇರ್ ಮೈನಸ್ ಕೆ ಆಫ್ 2 plus 4 is equal to 0. 2 2s are 4, 4 2s are 8 minus 2k plus 4 is equal to 0. 8 plus 4, 12 minus 2k is equal to 4. So then 12 is equal to 2k. 2 6 are 12. ಕೆಲವೊಬ್ರು ಡೈರೆಕ್ಟಾಗಿ ಮಾಡ್ತೀರಾ, ಬಟ್ ನಾನು ಇಲ್ಲಿ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ಇಷ್ಟೊಂದು ಎಲಾಬ್ರೇಟ್ ಮಾಡಿ ಹೇಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಶಾರ್ಟ್ಕಟ್ಟಾಗಿ ಬೇಗನೆ ಮುಗಿಸ್ಬೋದು. ಸೊ ಫೈನಲ್ ಆಗಿ ಇದರ ಆನ್ಸರ್ ಎಷ್ಟು, ಕೆ ವ್ಯಾಲ್ಯೂ 6 ಬರುತ್ತೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 4, 6 ಈಸ್ ದ ಕರೆಕ್ಟ್ ಆನ್ಸರ್. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಎಲ್ಲ ಸೊಲ್ಯೂಷನ್ಸನ್ನು. ಬೈ ಚಾನ್ಸ್ ಯಾವುದಾದ್ರೂ ರಾಂಗ್ ಆನ್ಸರ್ನ ನಾನು ಏನಾದರೂ ಕೊಟ್ಟರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಥವಾ ನಿಮಗೇನಾದರೂ ವಾಯ್ಸ್ ಕ್ಲಾರಿಟಿ ಇಲ್ಲ ಅಥವಾ ವಿಡಿಯೋ ಕ್ಲಾರಿಟಿ ಇಲ್ಲ ಅನ್ನೋದಾದ್ರೂ ಕೂಡ ನಿಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ ಓಪನ್ ಆಗಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಾವು ಅದನ್ನು ಮಾಡಿಫೈ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀವಿ. ಸೊ ನೆಕ್ಸ್ಟ್ 96ನೇ ಕ್ವಶನಿಗೆ ಮೂವ್ ಆಗೋದಾದರೆ, ಸೊ ಇಲ್ಲಿ 96ನೇ ಕ್ವಶನಲ್ಲಿ ಗಿವನ್ ದಟ್ ಒನ್ ಆಫ್ ದ ಝೀರೋ ಆಫ್ ದ ಪಾಲಿನಾಮಿಯಲ್ ಎ ಸ್ಕ್ವೇರ್ ಪ್ಲಸ್ 9 ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 13x ಪ್ಲಸ್ 6a ಈಸ್ ರೆಸಿಪ್ರೋಕಲ್ ಆಫ್ ದ ಅದರ್, ದ ವ್ಯಾಲ್ಯೂ ಆಫ್ ಎ. ಇಲ್ಲೂ ಕೂಡ ಅಷ್ಟೇ, ತುಂಬ ಸಿಂಪಲ್ಲು. ಫಾರ್ ಎಕ್ಸಾಂಪಲ್ ಎಮ್ ಆ್ಯಂಡ್ ಎನ್ ಆರ್ ದ 2 ರೂಟ್ಸ್ ಅಥವಾ ಆರ್ ದ ರೂಟ್ಸ್. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರೋದ್ರಿಂದ ಇಲ್ಲಿ 2 ರೂಟ್ಸ್ ಇರುತ್ತೆ. ಆ 2 ರೂಟ್ಗಳನ್ನ ಎಮ್ ಮತ್ತು ಎನ್ ಅಂತ ತಗೊಂಡ್ರೆ ಎಮ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಎಮ್ ಎ ಆಗಿರಲಿ, ಎನ್ ವ್ಯಾಲ್ಯೂ 1/n ಆಗಿತ್ತು ಅಂತ ಅನ್ಕೊಳ್ಳೋಣ. ಯಾಕೆ 1/n ಅಂತ 1/m ದಟ್ ಈಸ್ ನಾಟ್ 1/n 1/m. ಯಾಕೆ ಅಂದರೆ ಇಲ್ಲಿ ನೋಡಿ, ಒನ್ ಆಫ್ ದಿ ರೂಟ್ ಗಿವನ್ ದಟ್ ಒನ್ ಆಫ್ ದ ಝೀರೋ ಆಫ್ ದ ಪಾಲಿನಾಮಿಯಲ್ ಈಸ್ ರೆಸಿಪ್ರೋಕಲ್ ಆಫ್ ದ ಅದರ್. ಒಂದು ಝೀರೋ ಅದರ ರೆಸಿಪ್ರೋಕಲ್ಲು ಇನ್ನೊಂದಾಗಿರುತ್ತಂತೆ. ಹಾಗಾಗಿ ಈ ಥರ ಬರ್ದೀನಿ. ಸೊ ನಮಗೆ ಇಲ್ಲಿ ಪ್ರಾಡಕ್ಟ್ ಆಫ್ 2 zeros ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ 10th ಅಲ್ಲೆಲ್ಲೋ ಓದಿದ ನೆನಪು, ಓದ್ತಾನೆ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಮರ್ತ್ಬಿಟ್ಟಿರ್ತೀರಾ. ಪ್ರಾಡಕ್ಟ್ ಆಫ್ 2 zeros ಇಸ್ ಈಕ್ವಲ್ ಟು C/A ಅಂತ ಫಾರ್ಮುಲಾ ಇದೆ. ಏನಿದು C/A? AX ಸ್ಕ್ವೇರ್ ಪ್ಲಸ್ BX ಪ್ಲಸ್ C. ಈ ವ್ಯಾಲ್ಯೂಗೆ C ಅಂತ ಕರಿತೀವಿ, ಇದನ್ನು ಕೋಎಫಿಷಿಯಂಟ್ ಆಫ್ X ಅಂತ ಕರಿತೀವಿ, ಇದನ್ನು ಕೋಎಫಿಷಿಯಂಟ್ ಆಫ್ X ಅಂತ ಕರಿತೀವಿ. ಅಕಾರ್ಡಿಂಗ್ ಟು ದಟ್ ರೂಲ್ ಇಲ್ಲಿ ಏನಾಗುತ್ತೆ, ಪ್ರಾಡಕ್ಟ್ ಯಾವುದು, ಫಸ್ಟ್ ಒನ್ನು ರೂಟು ಎಮ್ಮು,
ಸೆಕೆಂಡ್ ಒನ್ ಯಾವುದು 1/m ಇಸ್ ಈಕ್ವಲ್ ಟು ಸಿ ಅಂದರೆ 6a, ನೀವು ಇಲ್ಲಿ ನೋಡ್ಬೋದು ಸಿ ವ್ಯಾಲ್ಯೂ 6a ಇದೆ, ಆ್ಯಂಡ್ ಎ ವ್ಯಾಲ್ಯೂ ಏನಿದೆ a² ಪ್ಲಸ್ 9 ಇದೆ, ಹೌದಾ. ಸೊ ಇಲ್ಲಿ ನೋಡಿ ಎಮ್ ಕ್ಯಾನ್ಸಲ್ ಆಯಿತು, ಏನು ಬಂತು 1 ಇಸ್ ಈಕ್ವಲ್ ಟು 6a ಡಿವೈಡೆಡ್ ಬೈ a² ಪ್ಲಸ್ 9 ಬಂತು. ಕ್ರಾಸ್ ಮಲ್ಟಿಪ್ಲೈ ಮಾಡಿ, a² ಪ್ಲಸ್ 9 ಇಸ್ ಈಕ್ವಲ್ ಟು 6a. ಸೊ ಇಲ್ಲಿ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಬಂತು, a² ಮೈನಸ್ 6a ಪ್ಲಸ್ 9 ಇಸ್ ಈಕ್ವಲ್ ಟು 0. ಸೊ ಸಾಲ್ವ್ ಮಾಡೋಣ. ಈಗ ಇದನ್ನು ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ಮಾಡಿ ಡೈರೆಕ್ಟಾಗಿ ಬರಿತೀನಿ. a² 3 3 is 9 ಅಲ್ವಾ, -3a ಪ್ಲಸ್ 9. ಸೊ ಇಲ್ಲಿ a ಆಫ್ a ಮೈನಸ್ 3 ಮೈನಸ್ 3 ಆಫ್ a ಮೈನಸ್ 3. ಸೊ ಫೈನಲ್ ಆಗಿ ಆನ್ಸರ್ ಗೊತ್ತಾಯಿತು ನಿಮಗೆ, a ಈಸ್ ಈಕ್ವಲ್ ಟು 3 ಕರೆಕ್ಟ್ ಆನ್ಸರು. ಸೊ 96ಗೆ ಆನ್ಸರ್ ಎಷ್ಟು? ಆಪ್ಷನ್ 1 3 ಈಸ್ ಕರೆಕ್ಟ್ ಆನ್ಸರ್. ಸೊ ನಿಮಗೆ ಏನಾದರೂ ಇದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ರಿವೈಂಡ್ ಮಾಡ್ಕೊಂಡು ನೋಡಿ, ಯಾಕಂದರೆ ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಿ, ತುಂಬ ಲೆಂತಿ ಆಗಿಬಿಡುತ್ತೆ. ಆ DED TETದು 30 ಕ್ವಶನ್ಸ್ ಇರೋದ್ರಿಂದ ತುಂಬ ಲೆಂತಿ ವೀಡಿಯೋಸ್ ಆಗಿದೆ, ಅಪ್ರಾಕ್ಸಿಮೇಟ್ಲಿ 45 ಮಿನಿಟ್ಸ್ ವೀಡಿಯೋ ಆಗಿದೆ. ಹಾಗಾಗಿ ಇದು ಕೂಡ ಆ ಥರ ಆಗಬಾರ್ದು. ತುಂಬ ಟೈಮ್ ವಾಚ್ ಮಾಡೋಕ್ಕೆ ಎಲ್ಲರಿಗೂ ಕೂಡ ಬೋರ್ ಆಗುತ್ತೆ, ಬಟ್ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿದ್ರೂ ಕೂಡ ಬೋರ್ ಆಗುತ್ತೆ ಕೆಲವೊಂದು ಸಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ. ಮತ್ತು BED TET ಆಗಿರೋದ್ರಿಂದ ಸೊ ನೀವು ಕೂಡ ವರ್ಕ್ ಮಾಡ್ತಿರ್ತೀರ ಅಥವಾ ನಿಮಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಹಾಗಾಗಿ ಎಲಾಬ್ರೇಟ್ ಆಗಿ ಅಥವಾ ಎಕ್ಸ್ಪ್ಲನೇಷನ್ನ ಜಾಸ್ತಿ ಕೊಡೋ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ. ಇನ್ ಕೇಸ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಥವಾ ಈ ಥರ ಕಾನ್ಸೆಪ್ಟ್ಗಳು ಅಥವಾ ಈ ಥರ ಪ್ರಾಬ್ಲಮ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಅಂದರೆ ಆ ಥರದ್ರಲ್ಲಿ ಕ್ಲಾಸ್ ಇದು ವೀಡಿಯೋಸ್ಗಳನ್ನ ಮಾಡೋಣಂತೆ, ಏನು ತೊಂದರೆ ಇಲ್ಲ. ಸೊ 97ನೇ ಕ್ವಶನಿಗೆ ಬರೋದಾದರೆ, ದ ಏರಿಯಾ ಆಫ್ ದ ಬೇಸ್ ಆಫ್ ಎ ಸಿಲಿಂಡರ್ ಈಸ್ 44 cm² ಆ್ಯಂಡ್ ಇಟ್ಸ್ ಹೈಟ್ ಈಸ್ 10 cm. ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಈಸ್. ಸೊ ಈ ರೀತಿ ಕ್ವಶನ್ಸ್ಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತವೆ, ಯಾಕಂದರೆ ತುಂಬ ಈಸಿ ಸಾಲ್ವ್ ಮಾಡೋಕ್ಕೆ. ದ ಏರಿಯಾ ಆಫ್ ದಿ ಬೇಸ್ ಆಫ್ ದಿ ಸಿಲಿಂಡರ್ ಅಂದರೆ, ಫಾರ್ ಎಕ್ಸಾಂಪಲ್ ಸಿಲಿಂಡರು ಈ ರೀತಿ ಇರುತ್ತೆ. ಈ ಸಿಲಿಂಡರ್ನ ಬೇಸ್ನ ಏರಿಯಾ ಕೊಟ್ಟಿದ್ದಾರೆ, ಈ ಏರಿಯಾ ಕೊಟ್ಟಿದ್ದಾರೆ. ಸೊ ಏರಿಯಾದು ಫಾರ್ಮುಲಾ πr² ಆಯಿತಾ. ಸೊ πr² ಇಸ್ ಈಕ್ವಲ್ ಟು, ನಾನು ಸುಮ್ಮನೆ ಡೈರೆಕ್ಟಾಗಿ ಬರೆದ್ಬಿಡ್ತೀನಿ, ಎಷ್ಟು ಕೊಟ್ಟಿದ್ದಾರೆ 44 cm² ಕೊಟ್ಟಿದ್ದಾರೆ. ಆ್ಯಂಡ್ ದ ರೇಡಿಯಸ್ ಹೈಟ್ ಕೊಟ್ಟಿದ್ದಾರೆ, ಹೈಟ್ ಈಸ್ ಈಸ್ 10 cm ಅಂತ ಕೊಟ್ಟಿದ್ದಾರೆ. ದ ವಾಲ್ಯೂಮ್ ಆಫ್ ದ ಸಿಲಿಂಡರ್. ಸೊ ವಾಲ್ಯೂಮ್ ನಮಗೆ ಈಸಿಯಾಗಿ ಗೊತ್ತು, ವಾಲ್ಯೂಮ್ ಫಾರ್ಮುಲಾ ಗೊತ್ತಿರೋರು ಈಸಿಯಾಗಿ ಸಾಲ್ವ್ ಮಾಡ್ತಾರೆ. πr²h ಇಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ದ ವಾಲ್ಯೂಮ್ ಆಫ್ ಸಿಲಿಂಡರ್. ಅದಕ್ಕೆ ಫಾರ್ಮುಲಾಸ್ಗಳನ್ನ ನೀಟಾಗಿ ನೆನ್ಪಿಟ್ಕೋಬೇಕು, ಬೈ ಹಾರ್ಟ್ ಮಾಡಬಾರ್ದು. ಈ ಫಿಗರ್ ನೋಡಿದ ತಕ್ಷಣ ಫಾರ್ಮುಲಾ ನೆನಪಾಗಬೇಕು. ಬೇಕಾದ್ರೆ ನಾನು ಫಾರ್ಮುಲಾ ಓರಿಯೆಂಟೆಡ್ ವೀಡಿಯೋಸನ್ನು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ವೀಡಿಯೋ ಮಾಡಾಕ್ತೀನಿ, ಯಾರಾದರೂ ಹೇಳಿದ್ರೆ. ಸೊ ಅಲ್ಲಿವರೆಗೂ ಇದು ನೋಡಿ ಫಾರ್ಮುಲಾಸ್ಗಳನ್ನ ಯಾವ ರೀತಿ, ಅಥವಾ ಡೆಫಿನೇಷನ್ಸ್ ಆಫ್ ಮ್ಯಾಥಮೆಟಿಕ್ಸಲ್ಲಿ ಟರ್ಮ್ಸು ಎಕ್ಸ್ಪ್ರೆಷನ್ಸ್ಗಳ ಡೆಫಿನೇಷನ್ ಯಾವ ರೀತಿ ನೆನ್ಪಿಟ್ಕೊಳ್ಳೋದಂತ ಅದೆಲ್ಲ ಜಾಸ್ತಿ ಈಗ ಮಾತಾಡೋದು ಬೇಡ, ಮುಂದಿನ ವೀಡಿಯೋದಲ್ಲಿ ಮಾತಾಡೋಣಂತೆ. ಸೊ ಈಗ ನೋಡೋಣ. ಸೊ ಈಗ πr²h, πr² ಅಂದರೆ ಆಲ್ರೆಡಿ ನಮಗೆ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 44 × 10. ಈಗ ನಿಮಗೆ ಗೊತ್ತಾಯಿತು 440 cm² × cm³ ಸೊ ಈಗ ಆನ್ಸರ್ ಸಿಕ್ಕಾಯಿತು. ಸೊ ಆಪ್ಷನ್ 4 ಈಸ್ ದ ಕರೆಕ್ಟ್ ಆನ್ಸರ್. 440 cm³ ಈಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟು ಇವೆಲ್ಲವೂ ಪರ್ಫೆಕ್ಟ್ ಆನ್ಸರ್ಸು, ಯಾವೂ ಕೂಡ ಅಪ್ರಾಕ್ಸಿಮೇಟು ಅಥವಾ ಇರ್ಬೋದು, ಪ್ರೊಬೆಬ್ಲಿಕ್ ಆನ್ಸರ್ಗಳಲ್ಲ. ಸೊ ಇವೆಲ್ಲ ಕೂಡ 100% ಆನ್ಸರ್ಸು. ಅದಕ್ಕೆ ನಾನು ನಿಮ್ಮ ಎದುರುಗಡೆ ಸಾಲ್ವ್ ಮಾಡ್ತಾ ಅಥವಾ ನಿಮ್ಮ ಕಣ್ಮುಂದೆನೇ ಸಾಲ್ವ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಿ ಅಷ್ಟೇ. ಸೊ 98ನೇ ಕ್ವಶನಿಗೆ ಹೋಗೋದಾದರೆ, ಎ ಸಾಲಿಡ್ ಸ್ಪಿಯರ್ ಆ್ಯಂಡ್ ಸಾಲಿಡ್ ಹೆಮಿಸ್ಪಿಯರ್ ಹ್ಯಾವ್ ಈಕ್ವಲ್ ಟೋಟಲ್ ಸರ್ಫೇಸ್ ಏರಿಯಾಸ್, ದ ರೇಷಿಯೋ ಆಫ್ ದೇರ್ ರೇಡಿಯಾ ಈಸ್. ನೋಡಿ ಈ ಥರ ಕ್ವಶನ್ಸು ಅಷ್ಟೇ, ತುಂಬ ಈಸಿ ಇರುತ್ತೆ ಮತ್ತು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದು ತುಂಬ ಇಂಪಾರ್ಟೆಂಟು. ಸೊ ಸ್ಪಿಯರ್ದು ಟೋಟಲ್ ಸರ್ಫೇಸ್ ಏರಿಯಾ ಬಂದುಬಿಟ್ಟು 4πr². ಸೊ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಫ್ರೆಂಡ್ಸ್, ನೀವು ಫಾರ್ಮುಲಾಸ್ಗಳು ನೆನಪಿರೋರಿಗೆ ಗೊತ್ತಿರುತ್ತೆ. ಹೆಮಿಸ್ಪಿಯರ್ದು ಟೋಟಲ್ ಸರ್ಫೇಸ್ ಏರಿಯಾ ಬಂದು 3πr² ಅಂತ ಬರುತ್ತೆ. ಇವೆರಡೂ ಕೂಡ ಸೇಮ್ ಏರಿಯಾ ಇದೆ ಅಂತಂದರೆ 4πr². ಸೊ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ ನೀವೇನು ಮಾಡಿ, ಇದನ್ನು ಕ್ಯಾಪಿಟಲ್ ಆರ್ ಅಂತ ತಗೊಳ್ರಿ ಅಷ್ಟೇ. ಸೊ 4πr² ರೇಷಿಯೋ ಕೊಟ್ಟಿದ್ದಾರಾ? ಎಸ್, ರೇಷಿಯೋಲ್ ಕೊಟ್ಟಿದ್ದಾರೆ. ಈಸ್ ಈಕ್ವಲ್ ಟು 3πr², ಆಯಿತಾ. ಸೊ ಇಲ್ಲಿ ಪೈ ಕ್ಯಾನ್ಸಲ್ ಆಗುತ್ತೆ. ಸೊ ಈಗ r² ಈ ಕಡೆ ಟ್ರಾನ್ಸ್ಪೋಸ್ ಮಾಡೋಣ, 3ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ, 4/3 ಇಸ್ ಈಕ್ವಲ್ ಟು, ಅಥವಾ ನೀವೇನು ಮಾಡಿ, ಕನ್ಫ್ಯೂಷನ್ ಆಗುತ್ತೆ ಅನ್ನೋದಾದರೆ ಫಸ್ಟು ಸ್ಪಿಯರ್ ತಾನೇ ಅವ್ರು ಕೊಟ್ಟಿರೋದು, ಸ್ಪಿಯರೇ ಅಲ್ಲೇ ಇರಲಿ. ಸೊ ನೀವೇನು ಮಾಡಿ, r² ಈ r² ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ, ಯಾಕೆಂದರೆ ಅವ್ರು ಯಾವ ಥರ ಕೊಟ್ಟಿರ್ತಾರೋ ಅದೇ ರೇಷಿಯೋಲ್ಲೇ ಬರೀಬೇಕಾಗುತ್ತೆ. r² ಡಿವೈಡ್ ಬೈ R² ಇಸ್ ಈಕ್ವಲ್ ಟು 4ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ 3/4 ಆಗುತ್ತೆ. ಸೊ ಇವೆರಡು ಸ್ಕ್ವೇರ್ ಇರೋದ್ರಿಂದ ಅಕಾರ್ಡಿಂಗ್ ಟು ಲಾಸ್ ಆಫ್ ಎಕ್ಸ್ಪೊನೆಂಟ್
ಲಾಸ್ ಆಫ್ ಇಂಡಿಸಸ್ ಎ ಬೈ ಬಿ ಎ ಸ್ಕ್ವೇರ್ ಡಿವೈಡ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬೈ ಬಿ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಹಾಗಾಗಿ ಆರ್ ಬೈ ಕ್ಯಾಪಿಟಲ್ ಆರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3/4. ಈ ಸ್ಕ್ವೇರ್ನ ಈ ಕಡೆ ಶಿಫ್ಟ್ ಮಾಡಿಬಿಡಿ. ಆರ್ ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ ಟು √3 ಡಿವೈಡ್ ಬೈ 2 ಆಗುತ್ತೆ. ದೇರ್ಫೋರ್ ದ ರೇಷಿಯೋ ಆಫ್ ದ ರೇಡಿಯಸ್ ಆಫ್ 2 ಸ್ಪಿಯರ್ ಆ್ಯಂಡ್ ಎಮಿಸ್ಪಿಯರ್ಸ್ is equal to √3 is to 2, not equal to 2 is to √3. ಸೊ ಅಲ್ಲಿ ಆನ್ಸರು √3 is to 2 ಕರೆಕ್ಟ್ ಆನ್ಸರು. ಕೇರ್ಫುಲ್ ನೋಡಬೇಕು, ಯಾಕಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ √3 is to 2ನೇ ಪರ್ಫೆಕ್ಟ್ ಆನ್ಸರ್ ಈ ಕ್ವಶನ್ಗೆ. ಆಯಿತಾ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಆ ಕ್ವಶನ್ 99th ಕ್ವಶನ್ನು. ಸೊ ಈ ಥರ ಆ್ಯಂಗಲ್ ಓರಿಯೆಂಟೆಡ್ ಕ್ವಶನ್ ತುಂಬ ಈಸಿ ಇರುತ್ತೆ, ಆಲ್ಮೋಸ್ಟ್ ಎಲ್ಲರೂ ಸಾಲ್ವ್ ಮಾಡಿರ್ತೀರ. ನೋಡೋಣ ಯಾವ ರೀತಿ ಮಾಡೋದು ಅಂತೇಳಿ. ಟ್ರಯಾಂಗಲ್ ಎ ಬಿ ಸಿ, ಎ ಬಿ ಇಸ್ ಈಕ್ವಲ್ ಟು ಬಿ ಸಿ, ಇದೇ ತುಂಬ ಇಂಪಾರ್ಟೆಂಟ್. ಎ ಬಿ ಎ ಸಿಗೆ ಈಕ್ವಲ್ ಆಗಿದೆ ಅಂದರೆ ಇದು ಐಸೋಸ್ಲೆಸ್ ಟ್ರಯಾಂಗಲ್. ಐಸೋಸ್ಲೆಸ್ ಟ್ರಯಾಂಗಲ್ ಅಂದರೆ ಈ ಆ್ಯಂಗಲ್ಲು ಈ ಆ್ಯಂಗಲ್ ಎರಡು ಕೂಡ ಈಕ್ವಲ್ ಇರಲೇಬೇಕು, ಯಾಕಂದರೆ ಆ್ಯಂಗಲ್ಸ್ ಆಪೋಸಿಟ್ ಟು ದ ಸೇಮ್ ಸೈಡ್ ಆರ್ ಆಲ್ವೇಸ್ ಈಕ್ವಲ್. ಸೊ ನೋಡಿ, ಈ ಥರ ರೂಲ್ಗಳು ಯಾರಿಗೆ ಗೊತ್ತಿರುತ್ತೋ, ಇದು 8th ಸ್ಟ್ಯಾಂಡರ್ಡಲ್ಲಿ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಅನ್ನೋ ಚಾಪ್ಟ್ರಲ್ಲಿ ತುಂಬ ಡೀಟೇಲಾಗಿ ಕೊಟ್ಟಿದ್ದಾರೆ ಆ್ಯಂಗಲ್ಸ್ ಬಗ್ಗೆ. ಅದನ್ನು ಯಾರಾದರೂ ನೀಟಾಗಿ ಅರ್ಥ ಮಾಡ್ಕೊಳ್ತು ಅಂದರೆ ಸೊ ನಿಮಗೆ ಆ್ಯಂಗಲ್ಸ್ ಬಗ್ಗೆ ಯಾವುದೇ ಥರದ ಡೌಟ್ ಬರಲ್ಲ. ಅಲ್ಲಿ ಸಪ್ಲಿಮೆಂಟ್ರಿ ಆ್ಯಂಗಲ್ಸು, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸು, ಆಲ್ಟರ್ನೇಟಿವ್ ಆ್ಯಂಗಲ್ಸು ಆ್ಯಂಡ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸು, ಟ್ರಾನ್ಸ್ವರ್ಸಲ್ ರೂಲು, ಆಲ್ಟರ್ನೇಟಿವ್ಲಿ ಇಂಟೀರಿಯರ್ ಆ್ಯಂಗಲ್ಸು, ಈ ರೀತಿ ತುಂಬ ವೆರೈಟಿ ಆಫ್ ಪೇರ್ ಆಫ್ ಆ್ಯಂಗಲ್ಸ್ಗಳಿದ್ದಾವೆ, ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್. ಈ ಥರ ಅದು ಯಾರಿಗೆ ಅರ್ಥ ಆಯಿತು ಅಂದರೆ ನಿಮಗೆ ಈ ಥರ ಪ್ರಾಬ್ಲಮ್ಸ್ಗಳು ಡೌಟೇ ಬರಲ್ಲ. ಒಂದ್ಸಲ ನಾನು ಬೇಕಾದ್ರೆ ಅದನ್ನ ಆ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಬೇಕಾದರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಯಾರಾದರೂ ಡಿಮ್ಯಾಂಡ್ ಮಾಡಿದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗ ನೋಡೋಣ, ಇಲ್ಲಿ ಇದಕ್ಕೆ ಆನ್ಸರ್ ನೋಡೋಣ. ಈ ಎರಡು ಆ್ಯಂಗಲ್ ಈಕ್ವಲ್ ಆಗಿರಬೇಕಂದ್ರೆ ಸೊ ಒಂದನ್ನು ಥಿಂಕ್ ಮಾಡಿ. ಇಲ್ಲಿ ಒಂದು ಆ್ಯಂಗಲ್ ಕೊಟ್ಟಿದ್ದಾರೆ, ಇವೆರಡು ಆ್ಯಂಗಲ್ ಸೇಮ್ ಅಂದರೆ ನೀವು ಅಕಾರ್ಡಿಂಗ್ ಟು ಆ್ಯಂಗಲ್ ಸಮ್ ಪ್ರಾಪರ್ಟಿ ಈ ಎರಡೂ ಆ್ಯಂಗಲ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಯಾವ ರೀತಿ ಅಂದರೆ ಅಕಾರ್ಡಿಂಗ್ ಟು ಆ್ಯಂಗಲ್ ಸಮ್ ಪ್ರಾಪರ್ಟಿ 48 ಡಿಗ್ರಿ ಪ್ಲಸ್ ಇವೆರಡು ಆ್ಯಂಗಲ್ ಈಕ್ವಲ್ ಅಂದರೆ ನಮಗೆ ಗೊತ್ತಿಲ್ಲ, ಎಕ್ಸ್ ಡಿಗ್ರಿ ಪ್ಲಸ್ ಎಕ್ಸ್ ಡಿಗ್ರಿ ಇಸ್ ಈಕ್ವಲ್ ಟು ಅಥವಾ ಎಕ್ಸ್ ಅಂತ ಬರ್ಕೋಬಹುದು, ಇಸ್ ಈಕ್ವಲ್ ಟು 180 ಡಿಗ್ರಿ ಈಕ್ವಲ್ ಆಗಬೇಕು. ಸೊ 2x ಇಸ್ ಈಕ್ವಲ್ ಟು 180 ಮೈನಸ್ 48. ಸೊ ದಿಸ್ ಇಸ್ ಈಕ್ವಲ್ ಟು 132 ಡಿಗ್ರಿ. ಸೊ 2 ಇಂದ ಡಿವೈಡ್ ಮಾಡಿ, ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 43 ಬರುತ್ತೆ. ಸಾರಿ, ಎಕ್ಸ್ ಇಸ್ ಈಕ್ವಲ್ ಟು 2 6 12. ಸೊ 66 ಬರುತ್ತೆ. ಬರುತ್ತೆ. ಸೊ ಈ 66ನ ನೀವೇನು ಮಾಡಿ, ಇಲ್ಲಿ ಅವ್ರು ಕೇಳಿರೋದು ನಮಗೆ ಜಸ್ಟು ಆ್ಯಂಗಲ್ ಬಿ ಸಿ ಡಿ ಕೇಳಿದ್ದಾರೆ. ಸೊ ಆ ಬಿ ಸಿ ಡಿ ಆ್ಯಂಗಲ್ ಬೇಕಂದರೆ ನೀವೇನು ಮಾಡಬೇಕು, 66 ಮೈನಸ್ 18 ಡಿಗ್ರಿ ಸಬ್ಟ್ರಾಕ್ಟ್ ಮಾಡಿ. ಸೊ ನಿಮಗೆ ಆನ್ಸರ್ ಸಿಗುತ್ತೆ. ಆನ್ಸರ್ ಎಷ್ಟಂದರೆ 48 ಡಿಗ್ರಿ. ಸೊ ಹಾಗಾದರೆ 99ನೇ ಕ್ವಶನಿಗೆ ಆನ್ಸರ್ ಏನು? 48 ಈಸ್ ದ ಕರೆಕ್ಟ್ ಆನ್ಸರ್. ಬೇಕಾದ್ರೆ ನೀವು ವೆರಿಫೈ ಮಾಡ್ಕೊಳ್ರಿ. ಸೊ ಇಲ್ಲಿ 66 ಪ್ಲಸ್ 66 132, 132 ಪ್ಲಸ್ 48 180 ಡಿಗ್ರಿ. ಸೊ ಇಲ್ಲಿ ಈ ಆ್ಯಂಗಲ್ ಕೊಟ್ಟಿದ್ದಾರೆ, ನಮಗೆ ಕೇಳಿರೋದು ಈ ಆ್ಯಂಗಲ್ಲು. ಅಬ್ಸರ್ವ್ ಮಾಡಿ, ಈ ಆ್ಯಂಗಲ್ ಬೇಕಂದರೆ ಇದು ಕಂಪ್ಲೀಟ್ ಆ್ಯಂಗಲ್ 66 ಮೈನಸ್ 18 ಮಾಡಿದಾಗ ಈ ರಿಕ್ವೈರ್ಡ್ ಆ್ಯಂಗಲ್ ಸಿಗುತ್ತೆ. ಈ ಆ್ಯಂಗಲ್ ಎಷ್ಟು ಬರುತ್ತೆ? 48 ಡಿಗ್ರಿ ಬರುತ್ತೆ. ಸೊ ರಿಕ್ವೈರ್ಡ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 48. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸೊ ಆ ಕ್ವಶನ್ ಯಾವುದಪ್ಪ ಅಂದರೆ 100th ಕ್ವಶನ್ನು. ಇದು ಕೂಡ ಅಷ್ಟೇ 10th ಮ್ಯಾಥಮೆಟಿಕ್ಸಲ್ಲಿ ಸಿಮಿಲರ್ ಟ್ರಯಾಂಗಲ್ಸ್ ಅಥವಾ ಟ್ರಯಾಂಗಲ್ಸ್ ಅನ್ನೋ ಚಾಪ್ಟ್ರಲ್ಲಿ ಬರುತ್ತೆ. ಅದರಲ್ಲೂ ಕೂಡ ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ ತುಂಬ ಇಂಪಾರ್ಟೆಂಟು. ಸೊ ಇಫ್ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ is equal to 64 centimeter square. Area of triangle area of triangle ABC 64 and DEF is equal to 121 centimeter square, and then EF is equal to 15.4. ಸೊ ದೆನ್ ಫೈಂಡ್ ಬಿ ಸಿ ಅಂತ ಕೇಳಿದರೆ, ಇದು ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲಲ್ಲಿ ಬರುತ್ತೆ. ಏನದು ಅಂದರೆ if the ratio of the areas of two similar triangles is equal to the ratio of the square of their corresponding sides ಅಂತ. ತುಂಬ ಈಸಿ ಸ್ಟೇಟ್ಮೆಂಟ್ ಅದು, ನೆನಪಿರಲಿ. ಯಾಕಂದರೆ ನಾನು ಟೀಚ್ ಮಾಡ್ತಾ ಇರ್ತೀನಿ. ಆಲ್ರೆಡಿ 7 years ಕಂಪ್ಲೀಟ್ 6 years ಕಂಪ್ಲೀಟ್ ಆಯಿತು ಟೀಚಿಂಗ್ ಲೆವೆಲಲ್ಲಿ ಇದ್ದು 10th ಸ್ಟ್ಯಾಂಡರ್ಡಿಗೆ. ಹಾಗಾಗಿ ನನಗೆ ನೆನಪಿರುತ್ತೆ. ಬಟ್ ನೀವು ಒಂದು ಸ್ವಲ್ಪ ಕಷ್ಟ, ತುಂಬ ಡ್ಯೂ ಮಾಡಿರ್ತೀರ ಅಥವಾ ಅದನ್ನು ನೋಡಿರಲ್ಲ, ಹಾಗಾಗಿ ನೆನಪಿರಲ್ಲ. ಬಟ್
ನಿಜವಾಗ್ಲೂ ಹೇಳ್ತಿದ್ದೀನಿ, ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಮ್ಯಾಥಮೆಟಿಕ್ಸ್ ತುಂಬ ಇಂಪಾರ್ಟೆಂಟು. ನೀವೇನಾದರೂ GPSTR ಕ್ಲಿಯರ್ ಮಾಡಬೇಕು ಅಂತಿದ್ರೆ, ಇದನ್ನು ನನ್ನ ಕನ್ಸರ್ನ್ ಅಂತನಾದರೂ ಅಂದ್ಕೊಳ್ಳಿ, ರಿಕ್ವೆಸ್ಟ್ ಅಂತನಾದರೂ ಅಂದ್ಕೊಳ್ರಿ, ದಯವಿಟ್ಟು ಎಲ್ಲರೂ ಕೂಡ ಡೈಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸನ್ನು ವೀಡಿಯೋಸ್ ಮೂಲಕನೋ ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೋ ಅಥವಾ ವರ್ಕ್ ಮಾಡೋದ್ರ ಮೂಲಕನೋ ಕಲಿತಾನೆ ಇರಿ. ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಡ್ಯೂ ಆದಷ್ಟು ನಿಮಗೆ ಪ್ರಾಬ್ಲಮ್ ಕೊಡುತ್ತೆ ಅದು ಎಕ್ಸಾಮಲ್ಲಿ. ಸೊ ನೆಕ್ಸ್ಟ್ ಈ ಪ್ರಾಬ್ಲಮಿಗೆ ಬಂದರೆ, ಅದ್ರ ಪ್ರಕಾರ ಏರಿಯಾ ಆಫ್ ಟ್ರಯಾಂಗಲ್ ABC ಡಿವೈಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ DEF ಇಸ್ ಈಕ್ವಲ್ ಟು ಆ ಕರೆಸ್ಪಾಂಡಿಂಗ್ ಸೈಡ್ಸನ್ನು ಸ್ಕ್ವೇರ್ ಮಾಡಿದ್ರೆ ಅದಕ್ಕೆ ಈಕ್ವಲ್ ಆಗುತ್ತಂತೆ. ನಾನು ಅದ್ರ ಪ್ರಕಾರ ಡೈರೆಕ್ಟಾಗಿ ಬರಿತೀನಿ. 64 ಡಿವೈಡ್ ಬೈ 121 ಇಸ್ ಈಕ್ವಲ್ ಟು, ಅಥವಾ ನಿಮಗೆ ಗೊತ್ತಾಗಲ್ಲ ಅಂದರೆ ಬರೆದ್ಬಿಡ್ತೀನಿ. ಸೊ ಏರಿಯಾ ಆಫ್, according to that theorem, area of triangle ABC divided by area of triangle DEF is equal to AB square divided by DE square, BC square divided by EF square, AC square divided by DF square. ಏನು ಬೇಕಾದರೂ ಬರಿಬೋದು, ಬಟ್ ನಮಗೆ ಇಲ್ಲಿ ಬೇಕಾಗಿರೋದು EF. ದಟ್ಸ್ ವೈ ಇಲ್ಲಿ BC ಇದೆ, BC ಸ್ಕ್ವೇರ್ ಡಿವೈಡ್ ಬೈ EF ಸ್ಕ್ವೇರ್ ಬರೀರಿ. ಸೊ ABC ಅಂದರೆ ಏರಿಯಾ ಆಫ್ ABC 64, DEF ಅಂದರೆ 121 ಇಸ್ ಈಕ್ವಲ್ ಟು BC ಕೊಟ್ಟಿಲ್ಲ ಅವರು, BC ಡಿವೈಡ್ ಬೈ 15.4 ಹೋಲ್ ಸ್ಕ್ವೇರ್ ಬರಿಬೋದಾ? ಅವಾಗಲೇ ನಾನು ಹೇಳಿದ್ದೀನಿ. ಸೊ ಸ್ಕ್ವೇರ್ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ, ಅವಾಗೇನಾಗುತ್ತೆ, ಸ್ಕ್ವೇರ್ ರೂಟ್ 64 ಡಿವೈಡ್ ಬೈ ಸ್ಕ್ವೇರ್ ರೂಟ್ 121 ಇಸ್ ಈಕ್ವಲ್ ಟು BC ಡಿವೈಡ್ ಬೈ 15.4 ಆಗುತ್ತೆ. ಸೊ ಇವೆರಡು ಕೂಡ ಪರ್ಫೆಕ್ಟ್ ಸ್ಕ್ವೇರ್ಸು. 8 8 64, 11 11 21, 121. ದಿಸ್ ಇಸ್ ಈಕ್ವಲ್ ಟು BC ಡಿವೈಡ್ ಬೈ 15.4 ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು 11 1s 1.4s. ಸೊ 1.4 ಇಂಟು 8 ಮಲ್ಟಿಪ್ಲೈ ಮಾಡಿ, ಆಗ ನಿಮಗೆ ಆನ್ಸರ್ ಬರುತ್ತೆ. ಏನು ಆನ್ಸರ್ ಬರುತ್ತೆ ಅಲ್ಲಿ? 11.2 ಈಸ್ ದ ಕರೆಕ್ಟ್ ಆನ್ಸರ್. 11.2 ಸೆಂಟಿಮೀಟರ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಸೊ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ಸೊ ಈಗ ನಾವು ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆಗೋಣ. ಸೊ ನೆಕ್ಸ್ಟ್ ಕ್ವೆಶನ್ ಯಾವುದಪ್ಪ ಅಂದರೆ 101ನೇ ಕ್ವೆಶನ್ನು. ಸೊ ಇಲ್ಲಿ ಈ ಕ್ವಶನ್ ಕೂಡ ಅದೇ ಥರ ಕ್ವಾಡ್ರಿಲ್ಯಾಟ್ರಲ್ಗೆ ಸಂಬಂಧಪಟ್ಟಿದ್ದಂಥ ಆ್ಯಂಗಲ್ ಓರಿಯೆಂಟೆಡ್ ಕ್ವಶನ್ ಆಗಿದೆ. ದ ಆ್ಯಂಗಲ್ಸ್ ಆಫ್ ದಿ ಕ್ವಾಡ್ರಿಲ್ಯಾಟ್ರಲ್ ಆರ್ ಇನ್ ದ ರೇಷಿಯೋ, ಇದು ಎಲ್ಲರಿಗೂ ಗೊತ್ತಿರುತ್ತೆ. ಸೊ 3:5:7:9 ಅಂದರೆ 4 ಆ್ಯಂಗಲ್ಸ್ ಕೊಟ್ಟಿದ್ದಾರೆ ಅಂದರೆ 3 ಡಿಗ್ರಿ, 5 ಡಿಗ್ರಿ, 7 ಡಿಗ್ರಿ ಆ್ಯಂಡ್ 9 ಡಿಗ್ರಿ ಅಂತ ಅರ್ಥ ಮಾಡ್ಕೋಬಾರ್ದು. ಯಾಕಂದರೆ ಅಕಾರ್ಡಿಂಗ್ ಟು ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಕ್ವಾಡ್ರಿಲ್ಯಾಟ್ರಲ್ನ ಒಳಕೋನಗಳ ಮೊತ್ತ 360 ಡಿಗ್ರಿ ಬರೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಆ್ಯಂಗಲ್ಸ್ ಅಲ್ಲ ಅಂತ ಗೊತ್ತಾಗುತ್ತೆ. ರೇಷಿಯೋಲ್ಲಿ ಕೊಟ್ಟಿದ್ದಾರೆ ನಿಮಗೆ ಯಾವುದೇ ವ್ಯಾಲ್ಯೂಸ್ ಅಂದರೆ ಅದನ್ನ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ 3x ಪ್ಲಸ್ 5x ಪ್ಲಸ್ 7x ಪ್ಲಸ್ 9x ಈಸ್ ಈಕ್ವಲ್ ಟು 360 ಡಿಗ್ರಿ. ಸೊ 3x ಪ್ಲಸ್ 5x 8, 8 ಪ್ಲಸ್ 7 15, 15 ಪ್ಲಸ್ 9 24x is equal to 360 ಆಗುತ್ತೆ. ಸೊ 24 1s and then 24 1s 24 and 24 8s 5s. ಸೊ 15 24s 24 ಇಂಟು 15 ಮಾಡಿದಾಗ 15 4s 60, 6 ಕ್ಯಾರಿ. ಸೊ 15 2s 30, 30 ಪ್ಲಸ್ 6 36, ಎಸ್ 15 ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 15 ಡಿಗ್ರಿ. ಸೊ ಈಗ ನೀವು ಇದರಲ್ಲಿ ಸ್ಮಾಲೆಸ್ಟ್ ಆ್ಯಂಗಲ್ ಯಾವುದು ಅಂತ ಬೇಕು. ಸೊ 3 ಜೊತೆ ಮಲ್ಟಿಪ್ಲೈ ಮಾಡಿ, 15 3s 45 ಡಿಗ್ರಿ ಈಸ್ ದ ಸ್ಮಾಲೆಸ್ಟ್ ಆ್ಯಂಗಲ್. ಸೊ ಫಸ್ಟ್ ಆಪ್ಷನ್ನು 101ಗೆ 45 ಡಿಗ್ರಿ ಕರೆಕ್ಟ್ ಆನ್ಸರು. ಸೊ ನೆಕ್ಸ್ಟು ನಾವೇನು ಮಾಡೋಣ, ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋಣ. ಯಾಕೆಂದರೆ ಇವೆಲ್ಲ ಈಸಿ ಕ್ವಶನ್ಸ್, ಅದಕ್ಕೋಸ್ಕರ ನಾನು ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಿ. ಮತ್ತು ವಿಡಿಯೋ ಕೂಡ ಲೆಂತಿ ಆಗುತ್ತೆ, ನಿಮಗೂ ನೋಡೋಕ್ಕೆ ಬೋರ್ ಆಗುತ್ತೆ ಅಂತೇಳಿ ವಿಡಿಯೋನ ಶಾರ್ಟ್ ಮಾಡ್ತಾ ಇದ್ದೀನಿ. ಸೊ 102ನೇ ಕ್ವಶನಿಗೆ ಹೋಗೋದಾದರೆ, DE and F ಆರ್ ದ ಮಿಡ್ ಪಾಯಿಂಟ್ಸ್ ಆಫ್ ದ ಸೈಡ್ಸ್ BC, CA ಆ್ಯಂಡ್ AB ಆಫ್ ಟ್ರಯಾಂಗಲ್ ABC. ಸೊ ನೋಡಿ, ಈ ಥರ ಕೊಟ್ಟ ತಕ್ಷಣ ನೀವು ಡಯಾಗ್ರಾಮ್ನ ಹಾಕಲೇಬೇಕು. ಇಲ್ಲಿ ABC ಟ್ರಯಾಂಗಲಲ್ಲಿ D is midpoint on BC and E is midpoint on AC and F is midpoint on AB ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ಈ ಮೂರನ್ನು ಕೂಡ ಜಾಯಿನ್ ಮಾಡಿ ನೋಡಿಬಿಡಿ ಒಂದ್ಸಲಿ, ಆಗ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಈ ಮೂರು ಕೂಡ ಸೇಮ್ ಏರಿಯಾ, ಯಾಕಂದರೆ EFನ ಬೇಸ್ ಅಂತ ತಗೊಂಡ್ರೆ ಈ ಟ್ರಯಾಂಗಲು ಮತ್ತು ಈ ಟ್ರಯಾಂಗಲು ಸೇಮ್ ಏರಿಯಾ. FD ಬೇಸ್ ತಗೊಂಡ್ರೆ ಈ ಟ್ರಯಾಂಗಲ್ ಸೇಮ್ ಏರಿಯಾ, ಒಂದಕ್ಕೊಂದು ಎಲ್ಲ ಕೂಡ ಈಕ್ವಲ್ ಏರಿಯಾಸ್ ಆಗುತ್ತೆ. ಸೊ ಹಾಗಾದರೆ ಈ ABC ಅನ್ನೋ ಟ್ರಯಾಂಗಲ್, ಒರಿಜಿನಲ್ ಟ್ರಯಾಂಗಲ್ ಏನಾಯಿತು, 4 ಈಕ್ವಲ್ ಏರಿಯಾಸ್ ಆಗಿ 4 ಡಯಾಗ್ರಾಮ್ಸ್ 4 ಟ್ರಯಾಂಗಲ್ಸ್ ಆಗಿ ಸಪ್ರೇಟ್ ಆಗಿದೆ. ಹಾಗಾದರೆ ಅವ್ರು ಕೇಳಿರೋ ಕ್ವಶನಿಗೆ ಈಸಿಯಾಗಿ ಆನ್ಸರ್ ಹೇಳ್ತೀರಾ ನೀವೇ. ದ ರೇಷಿಯೋ ಆಫ್ ದ ಏರಿಯಾಸ್ ಆಫ್ ಟ್ರಯಾಂಗಲ್ ABC ಆ್ಯಂಡ್ ಟ್ರಯಾಂಗಲ್ DF. ಟ್ರಯಾಂಗಲ್ DF is 1 part,
ಫ್ರಮ್ ದ ಟ್ರಯಾಂಗಲ್ ಎ ಬಿ ಸಿ. ಸೊ ಟೋಟಲ್ ಪಾರ್ಟ್ಸ್ಗಳು ಎಷ್ಟಿದ್ದಾವೆ? 4 ಇದ್ದಾವೆ. 4:DF ಅನ್ನೋದು ಅದರಲ್ಲಿ ಒಂದು ಪಾರ್ಟು. ದಟ್ಸ್ ವೈ 4:1 ಈಸ್ ಕರೆಕ್ಟ್ ಆನ್ಸರ್. ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. 1:4 ಕೂಡ ಆಪ್ಷನ್ ಇದೆ. ದಯವಿಟ್ಟು ಅದನ್ನು ಮಾರ್ಕ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನಾನು ಅದಕ್ಕೆ ಡೀಟೇಲಾಗಿ ಒತ್ತಿ ಹೇಳ್ತೀನಿ. 4:1 ಕರೆಕ್ಟ್ ಆನ್ಸರು. ಕೊಟ್ಟಿರೋದು ಫಸ್ಟ್ ಒನ್ ಎ ಬಿ ಸಿ, ಸೆಕೆಂಡ್ ಒನ್ DEF. ಎ ಬಿ ಸಿ ಅನ್ನೋದು ಒರಿಜಿನಲ್ ಟ್ರಯಾಂಗಲ್, ಅದರೊಳಗಡೆ 4 ಟ್ರಯಾಂಗಲ್ಸ್ ಇರೋದು. DEF ಅನ್ನೋದು ಆ 4ಅಲ್ಲಿ ಅಮಾಂಗ್ 4 ಟ್ರಯಾಂಗಲ್ಸಲ್ಲಿ ಒನ್ ಆಫ್ ಟ್ರಯಾಂಗಲ್ಲು. ಹಾಗಾಗಿ ಆನ್ಸರ್ನ ಕೇರ್ಫುಲ್ಲಾಗಿ ಬರೀಬೇಕು, ಅದೇ ತುಂಬ ಇಂಪಾರ್ಟೆಂಟ್. ಅವೇ ಕನ್ಫ್ಯೂಷನ್ ಮಾಡೋದು ನಮಗೆ. ಸೊ ನೆಕ್ಸ್ಟು ನಾವೇನು ಮಾಡೋಣ, 103ನೇ ಕ್ವಶನಿಗೆ ಹೋಗೋಣ. ಇದು ಕೂಡ ಅಷ್ಟೇ ತುಂಬ ಈಸಿ ಕ್ವಶನ್ನು. ನೀವು ಜಸ್ಟ್ ಒಂದು ಸರ್ಕಲ್ನ ಹಾಕಿದ್ದೆ ಆದರೆ ಇದು ಸೆಂಟರ್ ಅಂತ ಅನ್ಕೊಳ್ಳೋಣ. ಎ ಕಾರ್ಡ್ ಆಫ್ ಲೆಂತ್ 16 ಸೆಂಟಿಮೀಟರ್ ಈಸ್ ಡ್ರಾನ್. ಸೊ ನೋಡಿ, ಇಲ್ಲೊಂದು ಕಾರ್ಡ್ ಡ್ರಾ ಮಾಡಿದ್ದೀನಿ, AB ಅಂತ ಅನ್ಕೊಳ್ಳೋಣ. ಅವ್ರೇನು ಕೊಟ್ಟಿಲ್ಲ, 16 ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ಳೋಣ. ಇದ್ರ ಲೆಂತು AB ಲೆಂತು. ಡ್ರಾನ್ ಅಟ್ ಎ ಡಿಸ್ಟೆನ್ಸ್ ಫ್ರಮ್ 6 ಸೆಂಟಿಮೀಟರ್. ಈ ಸೆಂಟರಿಂದ ಈ ಕಾರ್ಡಿಗಿರೋಂಥ ದೂರ 6 ಸೆಂಟಿಮೀಟರ್ ಅಂತೆ. ಹೌದಾ? ಹಾಗಾದರೆ ದ ಸೆಂಟರ್ ಆಫ್ ಎ ಸರ್ಕಲ್, ದ ರೇಡಿಯಸ್ ಆಫ್ ದಿ ಸರ್ಕಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ನೋಡಿ ರೇಡಿಯಸ್, ನೋಡಿ ಎಷ್ಟು ಸಿಂಪಲ್. ಡಯಾಗ್ರಾಮ್ ಹಾಕಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ಈಗ ಇಲ್ಲಿ ನೀವು ನೋಡ್ಬೋದು. ಸೊ ಇದು ಯಾವಾಗಲೂ ಕೂಡ ಸೆಂಟರು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ಗೊತ್ತು. ಸೊ ಇದನ್ನು OM ಅಂತಲೇ ಅನ್ಕೊಳ್ಳೋಣ. ಇದು 6 ಸೆಂಟಿಮೀಟ್ರು, ಇದು 16 ಅಂದರೆ ಇಲ್ಲಿ ಎಷ್ಟು ಬರುತ್ತೆ? 8 ಸೆಂಟಿಮೀಟರ್ ಬರುತ್ತೆ. ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್, OB ಸ್ಕ್ವೇರ್ ಇಸ್ ಈಕ್ವಲ್ ಟು 6 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು 36 ಪ್ಲಸ್ 64. ಸೊ OB ಸ್ಕ್ವೇರ್ ಇಸ್ ಈಕ್ವಲ್ ಟು 100. ಸೊ ದೆನ್ OB ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಸೊ ಈಗ ನಿಮಗೆ ಗೊತ್ತಾಯಿತು, ರೇಡಿಯಸ್ ಆಫ್ ದಿಸ್ ಸರ್ಕಲ್ ಈಸ್ 10 ಸೆಂಟಿಮೀಟರ್. ಸೊ ದಟ್ಸ್ ವೈ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 10 ಸೆಂಟಿಮೀಟರ್. ಆಪ್ಷನ್ 4 ಈಸ್ ಕರೆಕ್ಟ್ ಆನ್ಸರ್. ಸೊ ನಾವು ವಿ ಮೂವಿಂಗ್ ಆನ್ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಆ ಪ್ರಶ್ನೆ ಏನಿದೆಯಪ್ಪ ಅಂದರೆ 104ನೇ ಕ್ವಶನು. ದ ಏರಿಯಾ ಆಫ್ ದ ಕ್ವಾಡ್ರೆಂಟ್ ಆಫ್ ಎ ಸರ್ಕಲ್ ವೆನ್ ಪೆರಿಮೀಟರ್ ಆಫ್ ಎ ಸರ್ಕಲ್ ಈಸ್ 44 ಸೆಂಟಿಮೀಟರ್. ಸೊ ನೋಡಿ, ತುಂಬ ಈಸಿ ಕ್ವಶನು. ಪೆರಿಮೀಟರ್ ಕೊಟ್ಟಿದ್ದಾರೆ 44 ಸೆಂಟಿಮೀಟರು. ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡಿ ರೇಡಿಯಸನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ, ತ್ರಿಜ್ಯನ ಫೈಂಡ್ ಔಟ್ ಮಾಡ್ಕೊಳ್ಳಿ. 2πr ಇಸ್ ಈಕ್ವಲ್ ಟು 44. ಸೊ ನೋಡಿ ಯಾವ ರೀತಿ ಅಂದರೆ 2 × 22/7 × r ಇಸ್ ಈಕ್ವಲ್ ಟು 44. ಸೊ ಇಲ್ಲಿ 2 × 22 44 ಕ್ಯಾನ್ಸಲ್ ಆಗುತ್ತೆ. ಈ 7 ಈ ಕಡೆ ಬಂದರೆ ರೇಡಿಯಸ್ ಇಸ್ ಈಕ್ವಲ್ ಟು 7 ಆಗುತ್ತೆ. ಸೊ ನಮಗೆ ಏರಿಯಾ ಆಫ್ ಕ್ವಾಡ್ರೆಂಟ್ ಆಫ್ ಎ ಸರ್ಕಲ್ದು ಫಾರ್ಮುಲಾ ಗೊತ್ತು, θ/360 ಡಿಗ್ರಿ ಇಂಟು πr². ಆರ್ ನೀವು ಡೈರೆಕ್ಟಾಗಿ ಗೊತ್ತಿರೋರಾದರೆ 1/4 ಇಂಟು πr² ಅಂತ ಬರ್ಕೊಂಡ್ಬಿಡ್ತೀರಾ. ಯಾಕಂದರೆ ಕ್ವಾಡ್ರೆಂಟ್ದು ಆ್ಯಂಗಲ್ ಯಾವಾಗಲೂ ಸೆಂಟ್ರಲ್ ಆ್ಯಂಗಲು 90 ಡಿಗ್ರಿ ಇರುತ್ತೆ, ಅದು ಗೊತ್ತಿರಬೇಕು. ಸೊ 1/4 ಇಂಟು 22/7 ಇಂಟು r² ಅಂದರೆ 7 × 7. 7 ಗೆಟ್ ಕ್ಯಾನ್ಸಲ್ಡ್ ಔಟ್. ಸೊ ದೆನ್ 2 11s 2 2s. ಸೊ 77/2 ಬರುತ್ತೆ. 77/2 ಬರುತ್ತೆ. ಇದನ್ನು ಸಾಲ್ವ್ ಮಾಡಿದ್ದೆ ಆದರೆ 2 3s 6, 2 8s 16, 2 5s 10. ಸೊ 38.5 ಸೆಂಟಿಮೀಟರ್ ಸ್ಕ್ವೇರ್. ಕೆಲವೊಂದು ಸಲ 38.5 ಸೆಂಟಿಮೀಟರ್ ಅಂತಲೂ ಕೊಟ್ಟಿರ್ತಾರೆ, 38.5 ಸೆಂಟಿಮೀಟರ್ ಸ್ಕ್ವೇರ್ ಅಂತಲೂ ಕೊಟ್ಟಿರ್ತಾರೆ, 38.5 ಸೆಂಟಿಮೀಟರ್ ಕ್ಯೂಬ್ ಅಂತಲೂ ಕೊಟ್ಟಿರ್ತಾರೆ. ಸೊ ಏರಿಯಾಸ್ಗಳನ್ನ ಯಾವಾಗಲೂ ನಾವು ಸ್ಕ್ವೇರ್ಡ್ ಯೂನಿಟ್ಸಲ್ಲಿ ಮೆಷರ್ ಮಾಡ್ತೀವಿ. ಸೊ ಅದನ್ನು ಫೋಕಸ್ ಮಾಡಬೇಕು. ಸೊ ಆನ್ಸರ್ ಸಿಕ್ತು ಅನ್ನೋ ಅರ್ಜೆನ್ಸಿಯಲ್ಲಿ ನೀವು ಯಾವ್ದು ಬೇಕಾದನ್ನೇ ಯೂನಿಟನ್ನು ಚೂಸ್ ಮಾಡಬಾರ್ದು. ಸೊ ಈಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 105ನೇ ಕ್ವಶನ್ನು. ಸೊ 105ನೇ ಕ್ವಶನಿಗೆ ಬಂದರೆ ಇದು ಕೂಡ 10th ಓರಿಯೆಂಟೆಡ್ ಕ್ವಶನು. ತುಂಬ ಈಸಿ ಇದೆ. ಶೇಡೆಡ್ ರೀಜನ್ನು. ABCD ಈಸ್ ಎ ಸ್ಕ್ವೇರ್. ಇದು ಸ್ಕ್ವೇರ್ ಆದರೆ ಈಚ್ ಆ್ಯಂಡ್ ಎವ್ರಿ ಸೈಡ್ಸ್ ಏನಾಗಿರುತ್ತೆ? 14 ಸೆಂಟಿಮೀಟರ್ ಆಗಿರುತ್ತಂತೆ. APD ಇಲ್ಲಿ ನೋಡ್ಬೋದು, APD ಆ್ಯಂಡ್ BPC ಆರ್ 2 ಈಕ್ವಲ್ ಸೆಮಿಸರ್ಕಲ್ಸ್ ಟಚಿಂಗ್ ಈಚ್ ಅದರ್ ಆ್ಯಸ್ ಶೋನ್ ಇನ್ ದ ಫಿಗರ್. ದ ಏರಿಯಾ ಆಫ್ ದ ಶೇಡೆಡ್ ರೀಜನ್ ಈಸ್. ಈ ಶೇಡೆಡ್ ಪಾರ್ಟ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು? ಏರಿಯಾ ಆಫ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ 2 ಸೆಮಿಸರ್ಕಲ್ಸ್. ಏರಿಯಾ ಆಫ್ 2 ಸೆಮಿಸರ್ಕಲ್ಸ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಶೇಡೆಡ್ ರೀಜನ್. ಹೌದು ತಾನೆ? ಸೊ ಏರಿಯಾ ಆಫ್ ಸ್ಕ್ವೇರ್ ಅಂದರೆ 14 × 14 ಮೈನಸ್ ಏರಿಯಾ ಆಫ್ 2 ಸೆಮಿಸರ್ಕಲ್ಸ್ ಅಂದರೆ 2 × ಹಾಫ್ ಇಂಟು πr². ಫಾರ್ಮುಲಾ ನಾನು ಡೈರೆಕ್ಟಾಗಿ ಬರಿತಿದ್ದೀನಿ, 2 × ಹಾಫ್ ಇಂಟು πr². ಅಥವಾ ನೀವು ಇದನ್ನು ಏನು ಮಾಡ್ಬೋದು, 2 ಕ್ಯಾನ್ಸಲ್ ಮಾಡಿದ್ರೆ ಗೊತ್ತಿರೋರು ಆದರೆ ಮಾಡ್ತಾರೆ ಇದನ್ನ. 14 × 14 196. ಹೌದಾ? ಮೈನಸ್ π ಅಂದರೆ 22/7 ಇಂಟು ರೇಡಿಯಸ್ ಏನಿದೆ ಇಲ್ಲಿ, ಇದು ಕಂಪ್ಲೀಟ್ ಡಯಾಮೀಟರು, ಇದರಲ್ಲಿ ಹಾಫ್ ಅಂದರೆ 7. ಕನ್ಫ್ಯೂಸ್ ಆಗಬೇಡಿ. 7 × 7. 7 ಗೆಟ್ ಕ್ಯಾನ್ಸಲ್ಡ್ ಔಟ್. 196 ಮೈನಸ್ 7 × 22 154. ಸೊ the final answer for this question is 42
ಸೆಂಟಿಮೀಟರ್ ಸ್ಕ್ವೇರ್. ಸೊ 42 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಇಲ್ಲಿ ಪರ್ಫೆಕ್ಟ್ ಆನ್ಸರು. ಸೊ ಆಪ್ಷನ್ 3 ಈಸ್ ಕರೆಕ್ಟ್ ಆನ್ಸರ್. ದಟ್ ಆನ್ಸರ್ ಈಸ್ 42. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋದಾದರೆ, ಇದು ಕೂಡ 10th ಚಾಪ್ಟ್ರಲ್ಲಿ ಏರಿಯಾ ಆಫ್ ಶೇಡೆಡ್ ರೀಜನ್ ಅನ್ನೋ ಚಾಪ್ಟ್ರಲ್ಲಿ ಇದೆ. ಬೇಕಿದ್ರೆ ನಿಮಗೆ ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡ್ಬೋದು, ಅಥವಾ ಗೊತ್ತಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ 106ನೇ ಕ್ವಶನಿಗೆ ಹೋಗೋದಾದರೆ ತುಂಬ ಈಸಿ ಕ್ವಶನು. 10th ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ 3, ಕಾಮನ್ ಡಿಫ್ರೆನ್ಸು 7 - 3 ಮಾಡಿದ್ರೆ 4 ಬರುತ್ತೆ. a = 3 ಆ್ಯಂಡ್ ಕಾಮನ್ ಡಿಫ್ರೆನ್ಸ್ ಈಸ್ 4. ಸೊ 10th ಟರ್ಮ್ ಅಂದರೆ a10 = ಜನರಲ್ ಫಾರ್ಮು. a + 90ಗೆ 10th ಟರ್ಮ್ ಅಂತ ಕರಿತೀವಿ. a ಅಂದರೆ 3 + 9 of 4, ಸೊ 3 + 36. So 39 is the 10th term of this progression. So ಈಸಿಯಾಗಿ ಗೊತ್ತಾಗುತ್ತೆ ಇದು. ಸೊ ಆಪ್ಷನ್ ಯಾವುದು? ಸೊ ಆಪ್ಷನ್ 3 is the correct answer for this question. So this is correct answer. So then we moving on. ನೆಕ್ಸ್ಟ್ ಕ್ವಶನ್ 107ನೇ ಕ್ವಶನಿಗೆ ಬಂದರೆ, ದ ಸಮ್ ಆಫ್ ದ ನ್ಯಾಚುರಲ್ ನಂಬರ್ಸ್ ಬಿಟ್ವೀನ್ 100 and 200 ವಿಚ್ ಆರ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 6 ಈಸ್. ಈ ಥರ ಕ್ವಶನ್ ಬಂದಾಗ ನೀವು ಈ ಥರ ಬರ್ಕೊಳ್ತಾ ಹೋಗ್ತೀರಾ. 102, 108, 114 ಈ ಥರ ಎಲ್ಲ. ಈ ಥರ ಬರೆಯೋ ಅವಶ್ಯಕತೆ ಇಲ್ಲ. ಫಸ್ಟ್ ನಂಬರ್ ಯಾವುದು ಅಂತ 6ರಿಂದ ಡಿವೈಡ್ ಆಗೋದು ಗೊತ್ತಾಯ್ತಾ? ಬರ್ಕೊಳ್ಳಿ 102. ಸೊ ನೆಕ್ಸ್ಟ್ 108 ಬರ್ಕೊಳ್ರಿ, 114 ಆ್ಯಂಡ್ ಸೊ ಆನ್. ಲಾಸ್ಟ್ ನಂಬರು 200 ಗೊತ್ತು, 6ಇಂದ ಡಿವೈಡ್ ಆಗಲ್ಲ. 199 ಕೂಡ 6ಇಂದ ಡಿವೈಡ್ ಆಗಲ್ಲ. ಸೊ 198 6ಇಂದ ಡಿವೈಡ್ ಆಗುತ್ತೆ. 198 ತಗೋಬೇಕು. ಸೊ ಇದನ್ನು ನಾವು nth ಟರ್ಮ್ ಆಫ್ ಎನ್ AP ಅಂತ ಕರಿತೀವಿ. a = 102. ಸೊ ಇಲ್ಲಿ ಕಾಮನ್ ಡಿಫ್ರೆನ್ಸು ಗೊತ್ತಿರುತ್ತೆ, 6 ಬರುತ್ತೆ. an = 198 ಬರುತ್ತೆ. ಸೊ ಫಾರ್ಮುಲಾ ಯಾವುದಾಗ್ತೀರಾ? ಇಲ್ಲಿ ಕೇಳಿರೋದವರು ಸಮ್ ಕೇಳಿದ್ದಾರೆ, ಹಾಗಾಗಿ ಫಸ್ಟ್ ನೀವು ಎನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಆಗುತ್ತೆ. ಸೊ ಇಲ್ಲಿ ಎನ್ ವ್ಯಾಲ್ಯೂ ಗೊತ್ತಿಲ್ಲದೆ ಇರೋದ್ರಿಂದ ನೀವು ಎನ್ನನ್ನು ಫೈಂಡ್ ಔಟ್ ಮಾಡಲೇಬೇಕು. an a ಪ್ಲಸ್ ಆಫ್ n - 1 × d ಫಾರ್ಮುಲಾ ಅಪ್ಲೈ ಮಾಡಿದ್ರೆ 198 = 102 ಪ್ಲಸ್ n - 1 × 6. ಸೊ 198 = 102 ಪ್ಲಸ್ 6n - 6 ಆಗುತ್ತೆ. ಸೊ 198 = 102 - 6 ಅಂದರೆ 96 ಪ್ಲಸ್ 6n ಬರುತ್ತೆ. 96 ಈ ಕಡೆ ಹಾಕಿ ಟ್ರಾನ್ಸ್ಪೋಸ್ ಮಾಡಿದ್ರೆ 102 = 6n. ಸೊ ಅಲ್ಲಿಗೆ n = 6 1s 6 7s, ಸೊ 17 ಬರುತ್ತೆ. ಆಗ ಈಸಿಯಾಗಿ SN ಫಾರ್ಮುಲಾ ಅಪ್ಲೈ ಮಾಡಿದ್ರೆ S17 = 17/2 ಇಂಟು a ಪ್ಲಸ್ an ಫಾರ್ಮುಲಾ ಅಪ್ಲೈ ಮಾಡಿ ಈಸಿಯಾಗಿ ಬರುತ್ತೆ. 102 ಪ್ಲಸ್ 198. ಸೊ ಆಗ 17/2 ಇಂಟು 300 ಬರುತ್ತೆ. 2 150s 300. ಸೊ ಫೈನಲ್ ಆಗಿ ನಿಮಗೆ 17 ಮತ್ತು 150ನ ಮಲ್ಟಿಪ್ಲೈ ಮಾಡಿದ್ರೆ ಸೊ ನಿಮಗೆ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 2550 ಬರುತ್ತೆ. ಸೊ 2550 ಇಲ್ಲಿ ಕರೆಕ್ಟ್ ಆನ್ಸರು. ಸೊ ಆಪ್ಷನ್ 4 ಕರೆಕ್ಟ್ ಆನ್ಸರ್ ಇಲ್ಲಿ. ಇದು ಫಾರ್ಮುಲಾ ಯಾವುದಪ್ಪ ಅಂದರೆ SN = n/2 ಇಂಟು a ಪ್ಲಸ್ an. ಇಲ್ಲಿ ಫಾರ್ಮುಲಾ ಯಾವುದು? ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಆಫ್ ಎನ್ AP. ಯಾವುದು ಫಸ್ಟ್ ಟರ್ಮು ಮತ್ತು ಲಾಸ್ಟ್ ಟರ್ಮ್ ಗೊತ್ತಿದ್ರೆ ನೀವು ಈ ಫಾರ್ಮುಲಾನ ಈಸಿಯಾಗಿ ಯಾವುದೇ ಸಮ್ಮನ್ನು ಫೈಂಡ್ ಔಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಇನ್ನೊಂದ್ಸಲ ಹೇಳ್ತೀನಿ ಫಾರ್ಮುಲಾನ. SN = n/2 ಇಂಟು a ಪ್ಲಸ್ an. ಆ ಫಾರ್ಮುಲಾ ತುಂಬ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ 108ನೇ ಕ್ವಶನಿಗೆ ಹೋಗೋದಾದರೆ, ಸೊ ಇಲ್ಲಿ ಪ್ರೊಬಾಬಿಲಿಟಿ ಓರಿಯೆಂಟೆಡ್ ಕ್ವಶನ್ನು, ತುಂಬ ಈಸಿ ಕ್ವಶನ್ ಇದು. ಎ ನಂಬರ್ a ಈಸ್ ಚೋಸನ್ ಅಟ್ ರ್ಯಾಂಡಮ್ ಫ್ರಮ್ ದ ನಂಬರ್ಸ್. ಇಲ್ಲಿ -3 -2 -1 0 1 2 3 ಅಂತ ನಂಬರ್ಸ್ಗಳನ್ನ ಕೊಟ್ಟಿದ್ದಾರೆ. ಸಮ್ ಪಾಸಿಟಿವ್, ನೆಗೆಟಿವ್ ಆ್ಯಂಡ್ 0 ಆಲ್ಸೋ ಕೊಟ್ಟಿದ್ದಾರೆ. ದ ಪ್ರೊಬಾಬಿಲಿಟಿ ದಟ್ a ಈಸ್ ಲೆಸ್ಸರ್ ದ್ಯಾನ್ 3 ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಿದ್ನ, a ಅನ್ನೋ ನಂಬರು 3ಗಿನ್ನ ಕಡಿಮೆ ಇರಬೇಕು ಅಂತ. 3ಗಿನ್ನ ಕಡಿಮೆ ಇರೋ ನಂಬರ್ಗಳು 3ಗೆ ಈಕ್ವಲ್ಲು ಇರಬೇಕು ಅಂತ ಹೇಳಿಲ್ಲ ಅವರು. ಹಾಗಾಗಿ 3ನ ಎಕ್ಸೆಪ್ಟ್ 3 ಯು ಕ್ಯಾನ್ ಟೇಕ್ ಡೌನ್ ಈಚ್ ಆ್ಯಂಡ್ ಎವ್ರಿ ನಂಬರ್ಸ್. 2 1 0 -1 -2 -3 ಟೋಟಲ್ ಎಷ್ಟಾದವು? 1 2 3 4 5 6 ನಂಬರ್ಸ್ ಆಯಿತು. ಸೊ ಈಸಿಯಾಗಿ ಪ್ರೊಬಬಿಲಿಟಿನ ಬರಿಬೋದು. ಪ್ರೊಬಬಿಲಿಟಿ ಆಫ್ ದಟ್ ಇವೆಂಟ್ ಈಸ್ 6 ಬೈ ಟೋಟಲ್ ನಂಬರ್ ಆಫ್ ಗಿವನ್ ನಂಬರ್ಸ್ ಆರ್ ಸ್ಯಾಂಪಲ್ ಸ್ಪೇಸ್ ಈಸ್ = 7. ಸೊ 6/7 is the correct answer. So option 4 6/7 is the right answer for this question. ಯಾಕಂದರೆ ಪ್ರೊಬಬಿಲಿಟಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಪ್ರೊಬಬಿಲಿಟಿ ಆಫ್ ಎನಿ ಇವೆಂಟ್ ಈಸ್ = ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಪ್ರೆಸೆಂಟ್ ಇನ್ ದಟ್ ಇವೆಂಟ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್.
ಅದು ಗೊತ್ತಿರುತ್ತೆ ಎಲ್ಲರಿಗೂ ಫಾರ್ಮುಲಾ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್. ಸೊ ನೆಕ್ಸ್ಟ್ 109ನೇ ಕ್ವಶನಿಗೆ ಬರೋದಾದ್ರೆ ಇಲ್ಲಿ ಫಾರ್ಮುಲಾ ಎಲ್ಲರಿಗೂ ಗೊತ್ತಿರಬೇಕು, ಮೀನು ಮೀಡಿಯನ್ನು ಮೋಡ್ದು. ಸೊ ಇದರಲ್ಲಿ ಮೋಡ್ ಫಾರ್ಮುಲಾ ಕೇಳಿದ್ದಾರೆ, ತುಂಬ ಈಸಿ ಫಾರ್ಮುಲಾ. ಸೊ ಇಲ್ಲಿ ಎಲ್ ಪ್ಲಸ್ F1 ಮೈನಸ್ F0 ಡಿವೈಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು ಹೆಚ್. ಸೊ ಇದು ಪರ್ಫೆಕ್ಟ್ ಫಾರ್ಮುಲಾ ಮೋಡ್ ಫೈಂಡ್ ಔಟ್ ಮಾಡೋಕ್ಕೆ. ಸೊ ಸೆಕೆಂಡ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟು ವೆರಿ ಇಂಪಾರ್ಟೆಂಟು ಟ್ರಿಗ್ನೋಮೆಟ್ರಿಕ್ ಕ್ವಶನ್ನು 2 tan 60 ಡಿಗ್ರಿ. ಈ ಸಲ ಟ್ರಿಗ್ನೋಮೆಟ್ರಿ ಮೇಲೆ ಕೆಲವೊಂದು ಕ್ವಶನ್ಗಳನ್ನ ಚೆನ್ನಾಗಿ ಕೇಳಿದ್ದಾನೆ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 60 ಡಿಗ್ರಿ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ನಮಗೆ ಟ್ಯಾನ್ 60 ಡಿಗ್ರಿ ಅಂದರೆ ಎಷ್ಟು ಅಂತ ಗೊತ್ತಿರಬೇಕು. ಅದಕ್ಕೆ ಟೇಬಲ್ ಬರ್ಕೊಳೋದು ಒಂದು ಹಿಂಟ್ ಇದೆ. ಆ ಟೇಬಲ್ ಬರ್ಕೊಳೋದು ಗೊತ್ತಿದ್ರೆ ಈಸಿಯಾಗಿ ಬರ್ಕೊತೀರಾ. ಸೊ √3 ಈಸ್ ಈಕ್ವಲ್ ಟು ಟ್ಯಾನ್ 60 ಡಿಗ್ರಿ. ಸೊ ಟ್ಯಾನ್ ಸ್ಕ್ವೇರ್ 60 ಡಿಗ್ರಿ ಅಂದರೆ √3 ಹೋಲ್ ಸ್ಕ್ವೇರ್ ಆಗುತ್ತೆ. ಅಲ್ಲಿಗೆ ಆನ್ಸರು 3 ಬರುತ್ತೆ. ಇಲ್ಲಿಗೆ ಅಪ್ಲೈ ಮಾಡಿದ್ರೆ 2 ಇಂಟು √3 ಡಿವೈಡ್ ಬೈ 1 ಪ್ಲಸ್ 3 ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು 2√3 ಡಿವೈಡ್ ಬೈ 4. 2 1s 2 2s √3/2. ಸೊ ಈಗ ಆನ್ಸರ್ √3/2 ಬಂತು. ಬಟ್ ಇಲ್ಲಿ ಆಪ್ಷನಲ್ಲಿ ಎಲ್ಲೂ ಕೂಡ √3/2 ಇಲ್ಲ. ಅಂದರೆ ನೀವು ಆ ಸ್ಟ್ಯಾಂಡರ್ಡ್ ಟೇಬಲಲ್ಲಿ ಅಬ್ಸರ್ವ್ ಮಾಡಿದ್ರೆ √3/2 ಇಲ್ಲಿರೋಂಥ ಯಾವುದ್ರಲ್ಲಿ ಬರುತ್ತೆ ಅಂದರೆ ಸೈನ್ 60 ಡಿಗ್ರಿ ಕಾಲಮಲ್ಲಿ √3/2 ಬರುತ್ತೆ. ಬಟ್ ಕಾಸ್ 60 ಡಿಗ್ರಿಲೂ ಬರಲ್ಲ, ಟ್ಯಾನ್ 60 ಡಿಗ್ರಿಲೂ ಬರಲ್ಲ. ಯಾಕೆಂದರೆ ಟ್ಯಾನ್ 60 ಡಿಗ್ರಿಲಿ √3 ಬರುತ್ತೆ, ಸೈನ್ 30 ಡಿಗ್ರಿಲೂ ಕೂಡ ಬರಲ್ಲ, 1/√2 ಬರುತ್ತೆ. ಸೊ ಹಾಗಾಗಿ ನಿಮಗೆ ಆನ್ಸರ್ ಇಲ್ಲಿ ಏನಾಗುತ್ತೆ, √3/2 ಈಸ್ ಈಕ್ವಲ್ ಟು ಸೈನ್ 60. ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ಸಲ್ಲಿ ಸೈನ್ 60 ಡಿಗ್ರಿ ಕರೆಕ್ಟ್ ಆನ್ಸರ್. ಆಯಿತಾ. ಸೊ ನೆಕ್ಸ್ಟು 111ನೇ ಕ್ವಶನಿಗೆ ಹೋಗೋದಾದರೆ, ಸೊ ಇದು ಕೂಡ ಅಷ್ಟೇ ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ಯಾಕೆ ಹೇಳ್ತಿದ್ದೀನಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಇಲ್ಲಿರೋಂಥ ಕ್ವಶನ್ ಆ ರೀತಿ ಇದೆ. ಸೊ ಇಲ್ಲಿ ಇನ್ ಟ್ರಯಾಂಗಲ್ ABC ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲೊಂದು ABC ಅನ್ನೋದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ತಗೊಳ್ಳೋಣ. ಸೊ ABC ಇಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಆಯಿತಾ. ಸೊ ಈಗ ಒಂದು ಸಲ ಆ್ಯಂಗಲ್ ಎಗೆ ತೀಟಾ ತೊಗೋಬೇಕು, ಇನ್ನೊಂದು ಸಲ ಏನು ಮಾಡಬೇಕಂದ್ರೆ ಆ್ಯಂಗಲ್ ಸಿಗೆ ತೀಟಾ ತೊಗೋಬೇಕು. ಬಟ್ ನಾನು ಇಲ್ಲಿ ಫಸ್ಟು ಆ್ಯಂಗಲ್ ಎಗೆ ತೀಟಾ ತೊಗೊತೀನಿ. ಯಾಕಂದರೆ ಅವ್ರು ಕೊಟ್ಟಿರೋದೇನು, ಕಾಟ್ ಎ ಇಸ್ ಈಕ್ವಲ್ ಟು √3 ಅಂತ ಕೊಟ್ಟಿದ್ದಾರೆ. ಡಿನಾಮಿನೇಟ್ರಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ. ಸೊ ಕಾಟ್ ಎ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಟ್ಯಾನ್ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟು. ಹಾಗಾದರೆ ಕಾಟ್ ಅಂದರೆ ಅದರ ರೆಸಿಪ್ರೊಕಲ್, ಅಡ್ಜಸೆಂಟ್ ಬೈ ಆಪೋಸಿಟು. ಸೊ ಎಲ್ಲಿ ತೀಟಾ ಇದೆ ಅಂದರೆ ಇದೇನಾಗುತ್ತೆ, ಆಪೋಸಿಟ್ ಆಗುತ್ತೆ. ಇದು ಹೈಪಾಟ್ನಸ್ ರಿಮೇನ್ ಸೇಮ್. ಸೊ ಇಲ್ಲಿ ಅಡ್ಜಸೆಂಟು ಆ್ಯಸ್ ಯೂಶುವಲ್ ಇರುತ್ತೆ. ಸೊ ಹಾಗಾದರೆ ಕಾಟ್ ಎ ಅಂದರೆ √3/1, ಅಡ್ಜಸೆಂಟ್ ಅಂದರೆ √3. ಸೊ ದೆನ್ ಆಪೋಸಿಟ್ ಅಂದರೆ 1 ಆಗುತ್ತೆ. ಸೊ √3 + 1 ಯೂಸ್ ಮಾಡಿ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ನಿಮಗೆ ಹೈಪಾಟ್ನಸ್ಸು ಏನು ಸಿಗುತ್ತೆ, ಹೈಪಾಟ್ನಸ್ ಏನು ಸಿಗುತ್ತೆ, ಸೊ 2 ಸಿಗುತ್ತೆ. ಸೊ ಈ ಹೈಪಾಟಿನಸ್ 2 ಸಿಕ್ಕಿದಾಗ ಇನ್ನೊಂದು ಡಯಾಗ್ರಾಮ್ ಹಾಕಿ ABC ಸೇಮ್ ಟ್ರಯಾಂಗಲು. ಬಿ ಅನ್ನೋ ಆ್ಯಂಗಲಲ್ಲಿ 90 ಡಿಗ್ರಿ ಇರಲಿ, ಬಟ್ ಸಿಗೆ ತೀಟಾ ಹಾಕಿದ್ರೆ ಸೊ ಇದೇನಾಗುತ್ತೆ, ಆಪೋಸಿಟ್ ಆಗುತ್ತೆ, ಹೈಪಾಟ್ನಸ್ ಆಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಸ್ವಲ್ಪ ಥಿಂಕ್ ಮಾಡಿ ಯಾಕೆ ಬರಿತಿದ್ದೀನಿ ಅಂತ. ಸೊ ಇಲ್ಲಿ ಆ್ಯಸ್ ಯೂಶುವಲ್ ನೋಡಿ, ಇಲ್ಲಿ ಯಾವ ರೀತಿ ಇದೆ ಅದೇ ವ್ಯಾಲ್ಯೂಸ್ ಬರ್ಕೋಬೇಕು. ಇಲ್ಲೇ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳೋದು 2 1. ಆಯಿತಾ. ಸೊ ಈಗ ಬನ್ನಿ, ನಿಮಗೆ ಬೇಕಾಗಿರೋದು ಸೈನ್ ಎ ಕಾಸ್ ಸಿ, ಕಾಸ್ ಎ ಸೈನ್ ಸಿ. ಸೊ ಈಗ ಬರ್ಕೊಳ್ರಿ, ಸೈನ್ ಎ ಅಂದರೆ ಈ ಟ್ರಯಾಂಗಲ್ ಅಬ್ಸರ್ವ್ ಮಾಡಿ. ಯಾಕಂದರೆ ಎ ಅಲ್ಲಿ ತೀಟಾ ಇದೆ. ಬಿಕಾಸ್ ಇಲ್ಲಿ ಇನ್ ಪ್ಲೇಸ್ ಆಫ್ ತೀಟಾ ದೇರ್ ಇಸ್ ಎ, ದಟ್ಸ್ ವೈ sin A is equal to sin theta. You think A is equal to theta. ಸೊ ಸೈನ್ ಅಂದರೆ ಆಪೋಸಿಟ್ ಬೈ ಹೈಪೋಟೆನಸ್ಸು 1/2 ಬರುತ್ತೆ. ಹೌದಾ. ಸೊ ಅದೇ ಥರ ಕಾಸ್ ಎ ಅದೇ ಟ್ರಯಾಂಗಲ್ನ ಅಬ್ಸರ್ವ್ ಮಾಡಿ, ಅಡ್ಜಸೆಂಟ್ ಬೈ ಹೈಪೋಟೆನಸ್ಸು ಅಲ್ಲಿಗೆ √3/2. ಆಯಿತಾ. ಅದೇ ಥರ ಸೈನ್ ಸಿ ಬರ್ಕೊಳ್ರಿ, ಸೆಕೆಂಡ್ ಟ್ರಯಾಂಗಲ್ ಅಬ್ಸರ್ವ್ ಮಾಡಿ. ಸೈನ್ ಸಿ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟೆನಸ್ಸು √3/2. ಅದೇ ಥರ ಕಾಸ್ ಸಿನ ಸೆಕೆಂಡ್ ಟ್ರಯಾಂಗಲಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್ 1/2. ಸೊ ಈಗ ಅಲ್ಲಿ ಕೊಟ್ಟಿರೋಂಥ ಕಂಡೀಷನಿಗೆ ಅಪ್ಲೈ ಮಾಡಿ. ಸೈನ್ ಎ ಇಂಟು ಕಾಸ್ ಸಿ ಅಂದರೆ 1/2 ಇಂಟು ಕಾಸ್ ಸಿ ಅಂದರೆ 1/2 ಪ್ಲಸ್ ಕಾಸ್ ಎ ಇಂಟು ಸೈನ್ ಸಿ ಅಂತೆ. ಕಾಸ್ ಎ ಅಂದರೆ √3/2 ಇಂಟು ಸೈನ್ ಸಿ ಅಂದರೆ √3/2. ಎರಡನ್ನೂ ಮಲ್ಟಿಪ್ಲೈ ಮಾಡಿ 1/4 ಬರುತ್ತೆ. ಪ್ಲಸ್ √3 ಇಂಟು √3 ಹೋಲ್ ಸ್ಕ್ವೇರ್ 3 ಬರುತ್ತೆ. 2 2s 4. ಸೊ ನೀವು ಅಬ್ಸರ್ವ್ ಮಾಡ್ಬೋದು 4/4 ಈಸ್ ಈಕ್ವಲ್ ಟು 1. ಸೊ ಇದನ್ನು ಡೈರೆಕ್ಟಾಗಿ ಒಂದೇ ಸಲ ಸಾಲ್ವ್ ಮಾಡ್ಬೋದು, ಬಟ್ ನಾನು ನಿಮಗೆ ಡೀಟೇಲಾಗಿ ಹೇಳೋದ್ರಿಂದ ಒಂಚೂರು ಟೈಮ್ ಹಿಡಿಯುತ್ತೆ. ಸೊ ಆಪ್ಷನ್ 2 ಈಸ್ ಕರೆಕ್ಟ್ ಆನ್ಸರ್. ಸೊ 1 ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಇದೇ ಒಂದು ಸ್ವಲ್ಪ ಇಂಪಾರ್ಟೆಂಟ್. ಡಯಾಗ್ರಾಮ್ ಹಾಕ್ಬಿಟ್ಟು ಯಾವ ರೀತಿ ತಗೊಳ್ಳೋಣ, ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾರೆ. ಹಾಗಾಗಿ ಸೊ ನಾನು ಡೀಟೇಲಾಗಿ ಹೇಳಿದ್ದೀನಿ. ಮೇ ಬಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮ್ಮೇನಾದರೂ ಅನಿಸಿಕೆಗಳಿದ್ದರೆ. ಸೊ ಅದಕ್ಕೆ ನಾನು ರೆಸ್ಪಾಂಡ್ ಮಾಡ್ತೀನಿ. ನೆಕ್ಸ್ಟು ನಮ್ಮ ಮುಂದಿನ ಪ್ರಶ್ನೆ 112ನೇದು. ಇನ್ ದ ಗಿವನ್ ಫಿಗರ್ O ಇಸ್ ದ ಸೆಂಟರ್ ಆಫ್ ದಿ ಸರ್ಕಲ್. ಇದು ಕೂಡ ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ರೀತಿ ಕ್ವಶನ್ಸ್ಗಳು. ಸೊ ಇಲ್ಲಿ 2, 3
ಎಕ್ಸ್ ಕಮ 10 ಇಲ್ಲಿರೋದು 1, -1. ಸೊ ಇದು ಒಂದು ರೀತಿಲಿ ಹೇಳ್ಬೇಕಂದ್ರೆ ಮಿಡ್ ಪಾಯಿಂಟ್ ಫಾರ್ಮುಲಾನೇ ಅಂತ ಹೇಳ್ಬೋದು. ಮಿಡ್ ಪಾಯಿಂಟ್ ಫಾರ್ಮುಲಾ ಬಿಟ್ಟರೆ ಇನ್ನು ಯಾವುದಕ್ಕೂ ಅಪ್ಲೈ ಆಗಲ್ಲ. ಬಿಕಾಸ್ ದೇ ಆರ್ ಸೆಂಟರ್ ಆಫ್ ದಿ ಸರ್ಕಲ್ ಈಸ್ ಆಲ್ವೇಸ್ ಮಿಡ್ ಪಾಯಿಂಟ್ ಆನ್ ದ ಡಯಾಮೀಟರ್ ಆಫ್ ಎ ಸರ್ಕಲ್. ಸೊ ಡಯಾಮೀಟರ್ಗೆ ಕಂಪೇರ್ ಮಾಡಿದ್ರೆ ಡಯಾಮೀಟರ್ನ ಮಧ್ಯಭಾಗದಲ್ಲಿ ಸೆಂಟರ್ ಆಫ್ ಎ ಸರ್ಕಲ್ ಯಾವಾಗಲೂ ಮಿಡ್ ಪಾಯಿಂಟ್ ಆಗಿರುತ್ತೆ. ಅಕಾರ್ಡಿಂಗ್ ಟು ದಟ್ ರೂಲ್ ಮಿಡ್ ಪಾಯಿಂಟ್ ಫಾರ್ಮುಲಾ ಗೊತ್ತಿದೆ. ಪಿ ಆಫ್ ಎಕ್ಸ್ y ಇಸ್ ಈಕ್ವಲ್ ಟು x1 + x2 / 2, y1 + y2 / 2. ಸೊ ಇದು ಮಿಡ್ ಪಾಯಿಂಟ್ ಫಾರ್ಮುಲಾ. ಈ ಫಾರ್ಮುಲಾದಲ್ಲಿ ಎಕ್ಸ್ ವ್ಯಾಲ್ಯೂನೂ ಗೊತ್ತಿದೆ, ವೈ ವ್ಯಾಲ್ಯೂನೂ ಗೊತ್ತಿದೆ. ಬಟ್ ನಮಗೆ x1 y1 x2 y2 x1 ಗೊತ್ತಿಲ್ಲ. ಹಾಗಾಗಿ ಇದನ್ನು ತಗೋಬೇಕು, ಇದ್ರ ಜೊತೆ ಎಕ್ಸ್ ವ್ಯಾಲ್ಯೂ ತಗೋಬೇಕು. ಸೊ x ಇಸ್ ಈಕ್ವಲ್ ಟು x1 + x2 / 2 ತಗೊಳ್ರಿ. ಎಕ್ಸ್ ಅಂದರೆ ಇಲ್ಲಿದೆ 2, ಬಟ್ ಈ ಎಕ್ಸ್ ಅಂತ ತೊಗೊಂಡ್ಬಿಟ್ಟಿರಾ, ಇಲ್ಲಿರೋದು ದಿಸ್ ಇಸ್ ಈಕ್ವಲ್ ಟು x1 ಜಾಗದಲ್ಲಿ ಎಕ್ಸ್ ಇದೆ, ಎಕ್ಸ್ ಪ್ಲಸ್ x2 ಜಾಗದಲ್ಲಿ 1 ಇದೆ, 1 / 2. ಸೊ ಈ 2ನ ಈ ಕಡೆ ಮಲ್ಟಿಪ್ಲೈ ಮಾಡಿ. 4 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1. 1ನ ಟ್ರಾನ್ಸ್ಪೋಸ್ ಮಾಡಿದ್ರೆ 4 - 1 ಇಸ್ ಈಕ್ವಲ್ ಟು ಎಕ್ಸ್. ಸೊ ದ ಫೈನಲ್ ಆನ್ಸರ್ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 3. ಸೊ ಆಪ್ಷನ್ 3 ಈಸ್ ದ ಕರೆಕ್ಟ್ ಆನ್ಸರ್. ದಟ್ ಆನ್ಸರ್ ಈಸ್ 3. ಸೊ ನೌ ವಿ ಮೂವಿಂಗ್ ಆನ್ ನೆಕ್ಸ್ಟ್ ಕ್ವಶನ್. 113ನೇ ಕ್ವಶನು ಮತ್ತು ಇದು ಲಾಸ್ಟ್ನೇ ಕ್ವಶನ್ನು ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಂಗೆ. ನೆಕ್ಸ್ಟು ಬೋಧನಾಂಶಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳಿದ್ದಾವೆ. ಅವು ನನ್ನ ಹತ್ರ 100% ಆನ್ಸರ್ಸ್ ಇಲ್ಲ. ಹಾಗಾಗಿ ನಾನು ಸುಮ್ಮನೆ ಯಾವ್ಯಾವುದು ಆನ್ಸರ್ ಅಂತ ಹೇಳಕ್ಕೆ ಬರೋಲ್ಲ. ಹಾಗಾಗಿ ನಾನು ಅವನ್ನ ಪಿಕ್ ಮಾಡಿಲ್ಲ. ಸೊ ಹಾಗಾಗಿ ನಾನು ಬರೀ ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಿದ್ದು ಸೊಲ್ಯೂಷನ್ನು ಮತ್ತು ಅಕ್ಯುರೇಟ್ ಆನ್ಸರ್ ಬರುತ್ತೆ ಅನ್ನೋಂಥದ್ದಕ್ಕೆ ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಪ್ರಾಬ್ಲಮ್ಸ್ ಓರಿಯೆಂಟೆಡ್ ಕ್ವಶನ್ಸ್ ಎಲ್ಲದನ್ನು ಕೂಡ ಕವರ್ ಮಾಡಿದ್ದೀನಿ. ಇದೊಂದನ್ನು ಈಗ ಮಾಡ್ತೀನಿ. ಬಟ್ ಮೆಥಡಾಲಜಿ ಆಫ್ ಮ್ಯಾಥಮೆಟಿಕ್ಸ್ ಬಗ್ಗೆ ಒಂದು ಸ್ವಲ್ಪ ಗೊಂದಲಗಳಿರ್ತವೆ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ನಾನು ಫೈನಲ್ ಅಲ್ಲ. ಅದನ್ನು ಹೇಳ್ಬಿಟ್ಟು ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ನಾನು ರೆಡಿ ಇಲ್ಲ. ಹಾಗಾಗಿ ಕ್ಷಮಿಸಬೇಕು. ಇನ್ನು ರಿಮೈನಿಂಗು 7 ಕ್ವಶನ್ಸಿಗೆ ಇವನು ಆನ್ಸರ್ ಮಾಡೇ ಇಲ್ವಲ್ಲ ಅಂತೇಳಿ ದಯವಿಟ್ಟು ಕ್ಷಮಿಸಿ. ಸುಮ್ಮನೆ ಯಾವ್ದು ಬೇಕಾದನ್ನು ಆನ್ಸರ್ ಅಂತೇಳಿ ಹೇಳಕ್ಕೆ ನನಗೂ ಇಷ್ಟ ಆಗಲ್ಲ. ಅದನ್ನು ನೀವು ಇದು ಸರಿ ಇದೆ ಅಂತ ಅಂದ್ಕೊಂಡು ಎಲಿಜಿಬಲ್ ಆಗ್ತೀನಿ ಅಥವಾ ಆಗಲ್ಲ ಅಂತ ಅಂದ್ಕೊಂಡು ತಾತ್ಕಾಲಿಕ ಖುಷಿನ ಪಡಿಸೋಕ್ಕೂ ಕೂಡ ನನಗಿಷ್ಟ ಇಲ್ಲ. ಬಟ್ ಎಲಿಜಿಬಲ್ ಆದರೆ ಖುಷಿ. CETಗೆ ನನ್ನ ಕೈಲಾದಷ್ಟು ಹೆಲ್ಪ್ ಮಾಡ್ತೀನಿ, ಅಥವಾ ನಾನು ಹೇಳ್ಕೊಡೋದ್ರ ಮೂಲಕ ನಾನು ಕೂಡ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೋದು. ಅದಕ್ಕೋಸ್ಕರ ಈ ರೀತಿ ಕೆಲಸಗಳನ್ನು ಮಾಡ್ತಾ ಇರೋದು. ಸೊ 113ನೇ ಕ್ವಶನಿಗೆ ಬರೋದಾದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್. ಇದು ಕೂಡ ಅಷ್ಟೇ 10th ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ಸೊ ಇಲ್ಲಿ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಕೋಆರ್ಡಿನೇಟ್ಸ್ ಮೀನ್ಸ್ ನಥಿಂಗ್ ಬಟ್ ಪಾಯಿಂಟ್ಸು. ಅದರ ಡಿಸ್ಟೆನ್ಸ್ ಕೂಡ ಕೊಟ್ಟಿದ್ದಾನೆ. d = 13 ಅಂತ. ಫಾರ್ಮುಲಾ ಬರಿತೀನಿ ನಾನು ಇಲ್ಲಿ. d = x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತ. ಸೊ ಇಲ್ಲಿ 2, 5ನ x1 y1 ಅಂತ ತೊಗೊಳ್ರಿ. ಆ್ಯಂಡ್ x, -7ನ್ನು x2 y2 ಅಂತ ತೊಗೊಳ್ರಿ. ಸೊ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರಿ. ಸ್ಕ್ವೇರ್ ಈ ಕಡೆ ರಿಮೂವ್ ಮಾಡಿ d² ಆಗುತ್ತೆ. d ಅನ್ನೋದು 13 ಅಂತ ಕೊಟ್ಟಿದ್ದಾರೆ. 13² = x2 ಅಂದರೆ ಇಲ್ಲಿದೆ x, ಮೈನಸ್ x1 ಅಂದರೆ 2 ಹೋಲ್ ಸ್ಕ್ವೇರ್ ಪ್ಲಸ್ y2 ಈಸ್ -7 ಮೈನಸ್ y1 ಈಸ್ 5 ಹೋಲ್ ಸ್ಕ್ವೇರ್. 13² ಅಂದರೆ 169. ಸೊ x - 2 ಹೋಲ್ ಸ್ಕ್ವೇರ್ ಅಂದರೆ a - b ಹೋಲ್ ಸ್ಕ್ವೇರ್ಗೆ ಎಕ್ಸ್ಪ್ಯಾಂಡ್ ಮಾಡಿ. x² ಪ್ಲಸ್ 4 ಮೈನಸ್ 4x ಪ್ಲಸ್ -7 - 5 ಅಂದರೆ -12 ಆಗುತ್ತೆ. -12 ಹೋಲ್ ಸ್ಕ್ವೇರ್ ಅಂದರೆ 144 ಆಗುತ್ತೆ. ಸೊ 169 = x² ಪ್ಲಸ್ 4 + 144 148 ಮೈನಸ್ 4x ಆಗುತ್ತೆ. 148 ಈ ಕಡೆ ರಿಮೂವ್ ಮಾಡಿ, ಅಥವಾ ಇದನ್ನೇ ಈ ಕಡೆ ರಿಮೂವ್ ಮಾಡಿರಿ. ನಿಮಗೇನು ಸಿಗುತ್ತೆ? x² ಮೈನಸ್ 4x ಮೈನಸ್ 21 = 0 ಸಿಗುತ್ತೆ. ಸೊ ನೀವು ಇದನ್ನು ಸಿಂಪ್ಲಿಫೈ ಮಾಡಿ. x² ಮೈನಸ್ 7x ಪ್ಲಸ್ 3x ಮೈನಸ್ 21 = 0. ಬಿಕಾಸ್ ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ಮಾಡ್ತಾ ಇದ್ದೀನಿ. x of x - 7 ಪ್ಲಸ್ 3 of x - 7. ಸೊ ಫೈನಲ್ ಆಗಿ ಆನ್ಸರ್ ಗೊತ್ತಾಯಿತು. ಸೊ x = 7 ಆರ್ x = -3. ಸೊ ಇಲ್ಲಿ ಕೊಟ್ಟಿರೋ ಪ್ರಕಾರ x = 7 ಕರೆಕ್ಟ್ ಆನ್ಸರು. ಎರಡೂ ಕೂಡ ಪಾಸಿಬಲ್ ಆನ್ಸರ್ಸೇ. ಬಟ್ ನಮಗಿಲ್ಲಿ ಅವ್ರು ಕೊಟ್ಟಿರೋದು 7 ಮಾತ್ರ. ಪಾಸಿಟಿವ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ನೆಗೆಟಿವ್ ಕೊಟ್ಟಿಲ್ಲ. ಹಾಗಾಗಿ 7 ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ಲಾಸ್ಟ್ ಕ್ವಶನ್ ಫ್ರಮ್ ದಿಸ್ ಕ್ವಶನ್ ಪೇಪರ್. ಸೊ ಇಷ್ಟು ಕ್ವಶನ್ ಪೇಪರ್ನ ಸೊಲ್ಯೂಷನ್ಸು ಅಕ್ಯುರೇಟ್ ಆಗಿದೆ. ಬೈ ಚಾನ್ಸ್ ಏನಾದರೂ ಮಿಸ್ ಆಗಿ ಮಧ್ಯದಲ್ಲಿ ರಾಂಗ್ ಆಗಿದ್ದರೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದಯವಿಟ್ಟು
ಈ ವಿಡಿಯೋಸ್ಗಳಿಗೆ ಸಪೋರ್ಟ್ ಮಾಡಿ. ಸೊ ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾವು ಅಪ್ಕಮಿಂಗ್ ಓಲ್ಡ್ ಸಿಲೆಬಸ್ ಅಥವಾ ಓಲ್ಡ್ ಕ್ವಶನ್ ಪೇಪರ್ನ ಸೊಲ್ಯೂಷನನ್ನು ಇದೇ ರೀತಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ರೆಗ್ಯುಲರ್ ಬೇಸಿಸು. ಸೊ ಓಲ್ಡ್ TET ಅಪ್ ಟು 2013 ಅನಿಸುತ್ತೆ, 2013 or 14 ಅಲ್ಲಿಂದನೂ ಕೂಡ ಎಲ್ಲ TET ಕ್ವಶನ್ ಪೇಪರು ಮತ್ತು B.Ed ಮತ್ತು ಪೇಪರ್ 1 ಪೇಪರ್ 2 ಮತ್ತು GPSTR ಓಲ್ಡ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಡಿಸ್ಕ್ರಿಪ್ಟಿವ್ ಆ್ಯಸ್ ವೆಲ್ ಆಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೂಡ ಕವರ್ ಮಾಡ್ತೀವಿ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಇದನ್ನು ಮಾಡ್ತಿರೋದು ಎಜುಕೇಷನ್ ಪರ್ಪಸ್ಸಿಗೆ. ಸೊ ಹಾಗಾಗಿ ನೀವು ಇದನ್ನು ಯೂಸ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋಸ್ಗಳನ್ನ ವಾಚ್ ಮಾಡಿ ಬೇರೆಯವ್ರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ಗೆ ಇದರಿಂದ ಯೂಸ್ ಇದ್ದರೆ, ಅವ್ರಿಗೆ ನೀಡಿದರೆ ಅವರಿಗೂ ಕೂಡ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರಿಂದನೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮೇನಾದರೂ ಸಜೆಷನ್ಸ್ಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಹೊಸ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.